ನಿರತ್ಯ ರಜತಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯ ಅತ್ಯಲ್ಪವೃತ್ತೇಷ್ವಪಿ ಕುಜನಕೃತ ಔನ್ನತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಂಕಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಕೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೇ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತೀ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ವೇದಾಂತತರ್ಕಾದಿವಿದಗ್ಧಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅಧೀನ ಭಾಷಣಂ ನಮಾಮಿ ಉದಾರಂ ವಿಭುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿವೃತಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ. ನೈಮಿಷೇ ಅನಿಮಿಷಕ್ಷೇತ್ರೇ ಮುನಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಂ ಆಸತ. ಅಷ್ಟು ದೂರದ ನೈಮಿಷಾರಣ್ಯಕ್ಕಂತೂ ಹೋಗಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಕೊನೆಗೆ ಏನು ಮಾಡೋಣ? ನೈಮಿಷಾರಣ್ಯವನ್ನಾದರೂ ನಮ್ಮಲ್ಲಿ ಅಂದರೆ ಸುಮಾರು ಕಡೆ ಇಂಥ ಘಟನೆಗಳು ನಡೆದದ್ದು. ಅವರು ತಿಂಗಳಿಗೊಮ್ಮೆ ಅಂತಲೋ ವರ್ಷಕ್ಕೊಮ್ಮೆ ಅಂತಲೋ ತಿರುಪತಿ ಯಾತ್ರೆ ಅಥವಾ ಮಂತ್ರಾಲಯ ಯಾತ್ರೆ ಅಂತ ಹೀಗೆ ಕೆಲವರೆಲ್ಲ ಹಮ್ಮಿಕೊಳ್ಳುವವರು ಇರ್ತಾರೆ. ದೇಹಕ್ಕೆ ವಯಸ್ಸಾದಂತೆ ಆದಂತೆ ಹೋಗ್ಲಿಕ್ಕಾಗೋಲ್ಲ. ಆವಾಗ ಒದ್ದಾಡ್ತಾ ಇರ್ತಾರೆ, ಇಷ್ಟು ಸಮಯ ಯಾತ್ರೆ ಮಾಡಿಕೊಂಡು ಬಂದೆ, ಈಗ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಅಂತ ಅವರು ಕೊರಗುತ್ತಾ ಇರೋದು. ಅವರಿಗೆ ಸ್ವಪ್ನದಲ್ಲಿ ಇಷ್ಟರ ತನಕ ನೀನು ಬಂದು ಇನ್ನು ನಾನು ನಿನ್ನಲ್ಲಿಗೆ ಬರ್ತೇನೆ ಎನ್ನತಕ್ಕಂಥದ್ದು ತುಂಬ ಕಡೆಗಳಲ್ಲಿ ಇಂತಹ ಘಟನೆ ನಡೆದದ್ದು. ಇದನ್ನು ಆಚಾರ್ಯ ಮತ್ತು ದ್ವಾದಶ ಸ್ತೋತ್ರದಲ್ಲಿ ಹೇಳಿದರು. ದೂರಾತ್ ದೂರತರಂ ಯತ್ತು ತದೇವ ಅಂತಿಕಂ ಅಂತಿಕಾತ್ ಅಂತ ದ್ವಾದಶ ಸ್ತೋತ್ರದಲ್ಲಿ ಮಧ್ವರ ಮಾತು. ದೂರಾತ್ ದೂರತರಂ, ಅದೇ ತಿರುಪತಿ ದೇವರು ಅಥವಾ ಮಂತ್ರಾಲಯ ನಮಗೆ ಬಹಳ ದೂರ 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 ದೂರ. ದೂರಾತ್ ದೂರತರಂ. ಮಳೆಗಾಲ ಚಳಿಗಾಲ ಎಲ್ಲ ಆದರೆ ದೂರ, ಬೇಸಿಗೆ ಕಾಲ ದೂರ ದೂರ. ಸಾಮಾನ್ಯ ಯಾರಪ್ಪ ಹೋಗ್ತಾರೆ ಅಂತ ಅಂದರೆ ನನ್ನ ತುಂಬ ದೂರ ಆಗ್ತಾರಲ್ಲ, ಯಾವ ಮಾನಸಿಕವಾಗಿ ದೂರ ಆಗ್ತಾರಲ್ಲ. ಅದಕ್ಕೆ ಆಚಾರ್ಯ ಮಾಡ್ತಾರೆ ದೂರ ದೂರ ಅಲ್ವೋ. ಅದೇ ನಿನಗೆ ಇನ್ನು ನಿನ್ನ ದೇಹಕ್ಕೆ ವಯಸ್ಸಾದಾಗ ಅದೇ ನಿನಗೆ ಅಂತಿಕಂ ಅಂತಿಕ, ಸಮೀಪಕ್ಕಿಂತಲೂ ಸಮೀಪ. ಉಡುಪಿಗೆ ಬರ್ತೀರ, ತುಂಬ ಆಸೆ ಏನು ಗರ್ಭಗುಡಿ ಒಳಗೇ ಹೋಗಿ ದರ್ಶನ ಮಾಡಬೇಕು, ತುಂಬ ಆಸೆ ಇರುವುದು ಸಹಜ. ಆದರೆ ಏನು ಮಾಡೋಣ, ಕೆಲವೊಬ್ಬರು ಅದರಲ್ಲಿ ಬಿಡ್ತಾರೆ, ಕೆಲವೊಬ್ಬರು ಅದರಲ್ಲಿ ಬಿಡ್ತಾರೆ. ಇಂಥದ್ದೆಲ್ಲ ಪ್ರಸಂಗ ಇರುತ್ತೆ. ಆವಾಗ ತುಂಬ ಕೊರಗುತ್ತಾರೆ. ಗುಡಿಯ ಒಳಗೆ ಹೋಗಿ ದರ್ಶನ ಮಾಡಲಿಕ್ಕೆ ಆಗಲಿಲ್ಲಲ್ವ ಅಂತ ತುಂಬ ಕೊರಗುತ್ತಾರೆ. ಅದಕ್ಕೆ ಮತ್ತೊಂದು ಸಮಾಧಾನ ಕೊಡ್ತಾರೆ. ಒಳಗಿಂದ ಒಳಗೆ ಅಂತಿಕಂ ಅಂತಿಕ, ಒಳಗಿಂದ ಒಳಗೆ ಏನು ನೋಡ್ತೀಯೋ ಅದೇ ನಾನು ನಿನಗೆ, ನೀನು ದೂರದಲ್ಲಿರುವಾಗ ನಾನೇ ದರ್ಶನ ಕೊಡು. ಅದನ್ನು ನೀನು ನನ್ನ ಒಳಗೆ ಬಂದು ನೋಡಿದಾಗ ನಾನೊಂದು ಬೇರೆ, ನೀನು ಹೊರಗಿನಿಂದ ನೋಡಿದಾಗ ನಾನೊಂದು ಬೇರೆ ಅಂತ ಇಲ್ಲ. ನನಗೆ ಒಳಗೆ ಬರಲಿಕ್ಕೆ ಬಿಟ್ಟಿಲ್ಲ ಅಂದರೆ ಬಿಡದವರನ್ನು ಬೈಬೇಡ, ಮನಸ್ಸಿನಲ್ಲಿ ಹೊರಗೆ ಬೇಡ.
8 ಜನರನ್ನು ಮಾಡಿದ್ದು ಮಧ್ವಾಚಾರ್ಯ. ಯಾಕೆ? ಒಂದೇ ಎಂತ ಬೋರ್ ಹೊಡಿತದಂತೆ ಕೃಷ್ಣನಿಗೆ. ಇದು ಹಾಗಲ್ಲ, 8 ವರ್ಷಕ್ಕೊಮ್ಮೆ ಬದಲಾವಣೆ ನಮಗೂ ಕೂಡ ಒಂದು ನಿತ್ಯ ಗೊಜ್ಜು ತಿಂದು ಬೋರ್ ಹೊಡೆಯುತ್ತೆ. ನಾಯನ ಪಟ್ಟಕ್ಕೊಂದು ಹಸ್ತದ ಕೊಟ್ಟು ಬೇರೆ ಊಟ ಮಾಡಿ ಹೋಗಿಬಿಡುದು ನಾವು. ಅದೇ ನೋಡಿ ಬೋರ್ ಹೊಡೆಯುತ್ತೆ. ಅದಕ್ಕೆ ಬದಲಾವಣೆ ಇರಲಿ ಎಂದು ಮಾಡಿದ್ದೇವೆ. ಹಾಗಾದರೆ ನಮಗೆಲ್ಲ ಅಷ್ಟು ದೂರದ ನೈಮಿಷಾರಣ್ಯಕ್ಕೆ ಹೋಗಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವಲ್ಲ. ಅದಕ್ಕೆ ನಮ್ಮ ದೇಹವನ್ನೇ ನೈಮಿಷಾರಣ್ಯ ಮಾಡಿಕೊಳ್ಳಿಕ್ಕೆ ಬರುತ್ತಲ್ವಾ ಅಂತ ವೇದವ್ಯಾಸದೇವರು. ಹೇಗೆ? ಆ ನೈಮಿಷಾರಣ್ಯದಲ್ಲಿ ಏನೆಲ್ಲ ಉಂಟೋ ಅದೆಲ್ಲ ಇಲ್ಲಿಯೂ ಅಷ್ಟೇ. ಏನುಂಟು? ಏನದು? ನೈಮಿಷೇ ಅನಿಮಿಷ ಕ್ಷೇತ್ರ. ಕ್ಷೇತ್ರ ಯಾರದ್ದು? ಅನಿಮಿಷನ ಕ್ಷೇತ್ರ. ಅನಿಮಿಷ ಅಂತ ಯಾರ ಹೆಸರು? ಭಗವಂತನ ಹೆಸರು. ಎಂದೆಂದು ರೆಪ್ಪೆ ಮುಚ್ಚದವ ಭಗವಂತನ ಹೆಸರು. ಕ್ಷೇತ್ರವನಂತ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ. ಈ ಶರೀರವನ್ನು ಕ್ಷೇತ್ರ ಅಂತ ಕರೀತಾರೆ. ಕ್ಷೇತ್ರಜ್ಞ ಯಾರು? ಕ್ಷೇತ್ರವನ್ನು ತಿಳಿದವ ಯಾರು? ಕ್ಷೇತ್ರಜ್ಞಂಚ ಮಾಂ ವಿದ್ಯೆ. ಕೃಷ್ಣನದ್ದೇ ಮಾತು. ಕ್ಷೇತ್ರಜ್ಞ ನಾನು ಅಂತ ತಿಳ್ಕೊ. ಈ ಮನೆಯನ್ನು ತಿಳ್ಕೊಂಡವ ನಾನು ಅಂತ ತಿಳ್ಕೊ. ಉಪನಿಷತ್ತು ಒಂದು ಮಾತು ಹೇಳುತ್ತೆ, ಯೋನಿ ವೃತ್ತಿ ವಾಸುದೇವ ರೂಪಂ ಸಂಕರ್ಷಣಾತ್ ಜಾಯತೆ ಆಸೇಕ ಕರ್ಮ ಪ್ರದ್ಯುಮ್ನ ಧಾರಣ ಅಂದರು. ವಾಸುದೇವಾದಿ 4 ರೂಪಗಳ ಕೆಲಸವನ್ನು ಉಪನಿಷತ್ತು ಹೇಳ್ತಾ ಉಂಟು. ಯಾವ ಯೋನಿಯಲ್ಲಿ, ಯಾವ ಶರೀರದಲ್ಲಿ, ಯಾವ ಮನೆಯಲ್ಲಿ ಇವನು ನಿಡಬೇಕು ಅಂತ ತೀರ್ಮಾನ ಮಾಡುವ ವಾಸುದೇವರು ಭಗವಂತ. ಯೋನಿ ಕೃತ್ಯ 84 ಲಕ್ಷ ಯೋನಿಗಳುಂಟಲ್ಲ, ಅದರಲ್ಲಿ ಯಾವ ಶರೀರದಲ್ಲಿ ಇವನನ್ನು ಹಾಕಬೇಕು ಭಗವಂತ ತುಂಬ ಮನೆಗಳನ್ನು ಮಾಡಿಟ್ಟಿದ್ದಾನೆ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಹಣೆಯಲ್ಲಿ ಬರೆದಿದ್ದಾರೆ ಟು ಲೆಟ್ ಟು 1 2 ತಲ್ಲ ಟಿ ಓ ಟು ಒಂದು ಐಫನ್ ಆಮೇಲೆ ಲೆಟ್. ಏನರ್ಥ? ಬಾಡಿಗೆಗೆ ಮನೆ ಇದೆ ಅರ್ಥ ತಾನೆ. ದೇವರು 84 ಲಕ್ಷ ಮನೆಗಳನ್ನು, ನಾನಾ ರೀತಿಯ ಮನೆಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಂದರಲ್ಲಿ ಕೂಡ ಟು ಲೆಟ್ ಅಂತ ಬಂದ. ಇವ ಎಲ್ಲಿಂಟು ಮನೆ, ಬಾಡಿಗೆ ಮನೆ ಎಲ್ಲಿಂಟು ಅಂತ ಹುಡುಕೊಂಡು ಬಂದವ ಯಾರು? ನಾನು. ಬಂದವ ಅಲ್ಲಿ ಅಡ್ಡ ಇತ್ತಲ್ಲ, ಮಲಗಿತ್ತಲ್ಲ, ಅದನ್ನ ನೆಟ್ಟಿಗೆ ಮಾಡಿ. ಐಫನ್ ಇತ್ತಲ್ಲ ಒಂದು ಟು, ಐಫನ್ ಲೆಟ್ ಅಂದಿತ್ತಲ್ಲ, ಐಫನ್ ಇತ್ತಲ್ಲ, ಮಲಗಿದ್ದ. ಮನೆಯೇ ಸಿಗ್ತಾ ಇಲ್ಲ, ಬಾಡಿಗೆ ಮನೆಯೇ ಸಿಗ್ತಾ ಇಲ್ಲ ಅಂತ ಮಲಗಿದ್ದ. ಎಲ್ಲೋ ದಾರಿ ಬದಿಯಲ್ಲಿ, ಎಲ್ಲೋ ರಸ್ತೆಯಲ್ಲಿ ಎಲ್ಲೋ ಮಲಗಿದ್ದ. ಬ್ರಹ್ಮದೇವರು ಟು ಅಂತಾಗಿ ಅದೇ ಐಫನ್ ಮಲಗಿದ್ದು. ಲೆಟ್ ಅಂದಾದ ಮೇಲೆ ಓ ಬಾಡಿಗೆ ಮನೆ ಉಂಟು ಅಂತ ಹಿಡ್ಕೊಂಡು ಮಲಗಿರುವ ನೆಟ್ಟಾಗ ಓದೀಗ ದೇವರು ಕೊಟ್ಟಿರುವ ಬಾಡಿಗೆ ಮನೆಯನ್ನಿಷ್ಟು ಚಂದದ ಮನೆಯನ್ನು ಈ ಜೀವ ಏನು ಮಾಡ್ತಾನೆ? ಟೈಮ್ ಪಡ್ಬಿಟ್ಟ ಅಂತ ಮತ್ತೊಂದ್ರೆ ಮಲಗಿದ್ದ, ನೆಟ್ಟಗೆ ಕೂತ, ಅಲ್ಲೇ ಮಧ್ಯದಲ್ಲೇ ನೆಟ್ಟಗೆ ಕೂತ. ಹಾಗಾದರೆ ಯಾರು ಕೊಟ್ಟ ಮನೆ? ಕಪಿಲೋಪಾಖ್ಯ ಅಂತ ನಾವು ಕೇಳಿದ್ದುಂಟಲ್ಲ, ದೇವರೇ ಈ ದೇಹವನ್ನು ನಿರ್ಮಾಣ ಮಾಡುವುದು ಅಂತ ನಾವು ಕೇಳಿದ್ದುಂಟಲ್ವೋ. ಹಾಗಾದರೆ ಭಗವಂತ ನಿರ್ಮಾಣ ಮಾಡಿರತಕ್ಕಂತಹ ಮನೆ. ಆದ್ದರಿಂದ ಯಾರ ಕ್ಷೇತ್ರ? ಅನಿಮಿಷನ ಕ್ಷೇತ್ರ. ನೈಮಿಷೇ ಅನಿಮಿಷ ಕ್ಷೇತ್ರ. ಭಗವಂತನ ಮನೆ ಅನಿಮಿಷನ ಕ್ಷೇತ್ರ. ಆದರೆ ನಾವು ಕರೆಯುವುದೇನು? ಎಲ್ಲಾದ್ರೂ ಅನಿಮಿಷಾರಣ್ಯ ಅಂತ ಕರೀತೇವ, ಕರೆಯುವುದು ನೈಮಿಷಾರಣ್ಯ ಅಂದರೆ. ನೈಮಿಷ ಅಂದರೆ ಏನರ್ಥ? ನಿಮಿಷನು ಅಲ್ಲಿ ತಪಸ್ಸು ಮಾಡಿದಂತಹ ಜಾಗ ತಾನೆ. ಅಂದರೆ ಅದಕ್ಕೆ ನೈಮಿಷ ಅಂತ ಹೆಸರು ಬಂದಲ್ಲ. ನಿಮಿಷ ಒಬ್ಬ ಋಷಿ ಅಂತ ನೋಡಿದೆವಲ್ಲ, ನಿಮಿಷ ಅಂತ ನಮಗೂ ಹೆಸರುಂಟ. ಯಾರು ಆವಾಗ ಕಣ್ಣು ಮುಚ್ಚುತ್ತಾ ಇರ್ತಾನೋ ಅವನನ್ನು ನಿಮಿಷ ಪರ್ಮನೆಂಟ್ ಆಗಿ ಕಣ್ಣು ಮುಚ್ಚುತ್ತಾರೆ ಅಷ್ಟೇ. ಅಷ್ಟದಂತ ಈಗೇನು ಮಾಡೋದು? ಈಗ ಅಭ್ಯಾಸ ಮಾಡುವುದು ಯಾವುದಕ್ಕೆ? ಶಾಶ್ವತವಾಗಿ ಕಣ್ಣು ಮುಚ್ಚಲಿಕ್ಕೆ ಈ ಹುಟ್ಟಿದಾಗಿಂದ ಅಭ್ಯಾಸ ಮಾಡೋದು. ಸ್ವಲ್ಪನೇ ಕಣ್ಣು ಮುಚ್ಚುವ ಮೂಲಕ ಶಾಶ್ವತ. ಹೇಗೆ? ಸಾಯುವ ಕಾಲದಲ್ಲಿ ದೇವರ ಸ್ಮರಣೆ ಬರಬೇಕಾದ್ರೆ ಪ್ರತಿ ದಿವಸ ಸ್ವಲ್ಪನೇ ದೇವರ ಸ್ಮರಣೆ ಮಾಡ್ತೇವಲ್ಲ, ಅದೇ ರೀತಿ ಶಾಶ್ವತವಾಗಿ ಕಣ್ಣು ಮುಚ್ಚುವುದು ಹೇಗೆ ಅಂತ ಆಗಬೇಕು. ಈಗಿನ ಹುಟ್ಟಿದಾಗ ಸ್ವಲ್ಪ
ಒಂದೇನು ಗೊತ್ತಾ, ಜೀವನಿಗೆ ನಿಮಿಷ ಅಂತ ಹೆಸರು. ಕಣ್ಣು ಮುಚ್ಚಿತಾ ತೆಗೆದು ಇನ್ನೊಂದು ಗೊತ್ತಾ ಏನು, ಸುಳ್ಳು ಹೇಳುವುದು. ಆ ಕಣ್ಣು ಮೇಲೆ ಮುಚ್ಚಿದೆ, ಸುಳ್ಳು ಹೇಳುವುದು ಅಂತ. ಅಲ್ಲಿ ಅಪ್ಪ ಬರಲಿಲ್ಲ, ಅಪ್ಪ ಬಂದ ಅಂತ ಹೇಳಿಕೊಂಡು ತಮ್ಮನಿಗೆ ಅಣ್ಣ ಹೇಳ್ತಾ ಇದ್ದಾರೆ. ಇದು ತಮ್ಮ ಓದೋಲ್ಲ, ಪುಟ್ಟ ತಮ್ಮ ಓದೋಲ್ಲ. ಅಪ್ಪ ಬಂದ ಅಂತ ಹೇಳಿಕೊಂಡು ಅಣ್ಣ ತಮ್ಮನಿಗೆ ಹೇಳ್ತಾ ಇದ್ದಾರೆ. ಯಾಕೆ ತಮ್ಮ ಅಪ್ಪನ ಹೆದರಿಕೆ ಓದ್ತಾನೆ. ಅಮ್ಮ ಗಾಳಿ, ಯಾಕೆ ಅಮ್ಮ ಆ ಕಿಸೆಯನ್ನೆಲ್ಲ ದುಡ್ಡು ತೆಗಿತಾರೆ. ಅಪ್ಪ ಬಂದ ಅಂತ ಅಮ್ಮ ಹೇಳಿದ್ರಲ್ಲ, ಹೇಳಿದಾಗ ಈ ಅಣ್ಣ ಹೇಳಿದಾಗ ಅಮ್ಮ ಗಾಬರಿ. ಅವಾಗ ಅಣ್ಣ ಏನು ಮಾಡ್ತಾನೆ, ಅಮ್ಮನ ನೋಡಿ ಹಾಗಾದರೆ ನಾವು ಯಾರು? ನಿಮಿಷರು. ನಾವು ಯಾರು? ಸುಳ್ಳು ಹೇಳು. ಯಾಕಂದರೆ ಅನಿಮಿಷ ಕ್ಷೇತ್ರೇ ನೈಮಿಷೆ, ನಿಮಿಷನೆಂಬ ಜೀವನ ಇರತಕ್ಕಂತಹ ಭಗವಂತನ ಈ ಕ್ಷೇತ್ರದಲ್ಲಿ ಪ್ರತಿ ದಿವಸ ಚಿಂತನೆ ಮಾಡೋಣ. ನಾವು ಇದನ್ನು ಚೆನ್ನಾಗಿ ಒಳ್ಳೆ ಕೂಡ್ತದೆ. ಹೇಗೆ ಕೂಡ್ತದೆ ಅಂತ ಬಿಟ್ಟರೆ, ಹಸಿ ಗೋಡೆಗೆ ಕಲ್ಲು ಬಿಸಾಡಿದರೆ ಎಷ್ಟು ಚೆನ್ನಾಗಿ ಕೂಡ್ತದೋ, ನಾವು ನಿಮಿಷರು ಹೌದು, ಕಣ್ಣು ಮುಚ್ಚುವವರು ಹೌದು, ಭಗವಂತನ ಮನೆಯೂ ಹೌದು, ಅನಿಮಿಷನ ಕ್ಷೇತ್ರ ಹೌದು. ಇಲ್ಲಿ ಯಾರು ಸತ್ರ ಮಾಡ್ತಾ ಇರುವುದು? ಮುನಯಃ ಶೌನಕಾದಯ. ಶೌನಕಾದಿಗಳು ತಂದೆವು. ಶೌನಕರು ಅಂದರೆ ಯಾರು? ಶುನಕನ ಮಕ್ಕಳು ತಂದೆವು. ಶುನಕ ಯಾರು? ಒಬ್ಬ ಋಷಿ, ಅವನ ಮಕ್ಕಳು ಶೌನಕರು. ಯಾರು ಗೊತ್ತಾ? ಶುನಕ ಅಂದರೆ ವಾಯುದೇವರು. ಈ ಕ್ಷೇತ್ರದಲ್ಲಿ, ಈ ಅರಣ್ಯದಲ್ಲಿ ವಾಯುದೇವರು ತಪಸ್ಸು ಮಾಡ್ತಾ ಇದ್ದಾರೆ. ಏನು ತಪಸ್ಸು? 21,600 ಹಂಸ ಮಂತ್ರ ಜಪವೆಂಬ ತಪಸ್ಸನ್ನು ಪ್ರತಿ ಕ್ಷಣದಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ. ಸಹಸ್ರ, ಈ ಜೀವ ಎಷ್ಟು ದಿವಸ ಇಲ್ಲಿರ್ತಾನೋ ಅಷ್ಟು ದಿವಸ, ಅಷ್ಟು ವರ್ಷನೂ ಅವರು ಸಹಸ್ರ ಜೀವನ ಸಹ ಜೊತೆಗೆ ಹಂಸ ಮಂತ್ರ ನಡೀತಾನೆ ಇರುತ್ತೆ. ಯಾರು ಮಾಡೋದು? ವಾಯುದೇವರು ಮಾಡ್ತಾ ಇದ್ದಾರ? ಅಲ್ಲ, ವಾಯುದೇವರು ಶುನಕ. ಹೌದು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಬ್ಬ, ಅವನ ಹೆಸರೇನು? ಗ್ರಾವ ಅಂತ ಅವನ ಹೆಸರು. ಯಾರ ಮಗ? ದಲ್ಬ ಎನ್ನತಕ್ಕಂಥ ಋಷಿಯ ಮಗ. ದಲ್ಬ ಒಬ್ಬ ಋಷಿ, ಅವನ ಮಗ ಗ್ರಾವ ಅಂತೇಳಿ. ಯಾಕೆ ಅವನಿಗೆ ಗ್ರಾವ? ನಿಜವಾಗಿ ಅವನ ಹೆಸರು ಬಕ ಅಂತೇಳಿ. ದಲ್ಬ ಎನ್ನುವ ಋಷಿಯ ಮಗನ ಹೆಸರು ಬಕ ಅಂತೇಳಿ. ಅವನಿಗೆ ಗ್ರಾವ ಅಂತ ಯಾಕೆ ಬಂತು? ಆ ಮಗುವನ್ನು ಮಿತ್ರ ಎನ್ನುವವಳು ನನ್ನ ಕೊಡಿ ಅಂತೇಳಿ ದಲ್ಬ ಋಷಿಯಲ್ಲಿ ಕೇಳಿದ್ರಂತೆ. ದಲ್ಬ ಋಷಿಗಳು ಕೊಟ್ಟ ಮೇಲೆ ಆ ಮಗುವನ್ನು ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಮಗು ಕಲ್ಲಿನಂತೆ ಕೂತಿದೆ. ತುಟಿ ಬಿಟಕ್ಕಿದ್ದ, ಏನು ಮಾತಿಲ್ಲ, ಎಂಥದ್ದು ಇಲ್ಲ. ಪ್ರಾಯಶಃ ಮಗುವಿಗೆ ಬೇಜಾರು ಏನು, ಅಪ್ಪನನ್ನು ಬಿಟ್ಟು ಬಂದಿದ್ದೇನೆ ಅಂತ ಬೇಜಾರು ಏನು. ಕಲ್ಲಿನಂತೆ ಕೂತಿದ್ದಂತೆ. ಕೊನೆಗೆ ಅಮ್ಮ ಅಂದ್ರೆ ಇದು ಕಲ್ಲೇ. ಗ್ರಾವ ಅಂತ ಕಲ್ಲಿಗೆ ಹೆಸರು, ಗ್ರಾವ. ಆಮೇಲೆ ಅಂದಿನಿಂದ ಅವನಿಗೊಂದು ಬಕನೂ ಆದ, ಗ್ರಾವನೂ ಆದ. ಅಂತಹ ಗ್ರಾಮನಿಗೆ ಉಪದೇಶ ಮಾಡಬೇಕಲ್ಲ, ಭಗವಂತನ ಬಗ್ಗೆ ಉಪದೇಶ ಮಾಡಬೇಕಲ್ಲ. ಕಲ್ಲಿನಂತೆ ಇದ್ದಾನಲ್ಲ, ಈ ಕಲ್ಲಿನಂತಿರತಕ್ಕಂಥ ವ್ಯಕ್ತಿಗೆ ಉಪದೇಶ ಮಾಡಿ ಕಲ್ಲನ್ನು ನೀರನ್ನಾಗಿ ಮಾಡಬೇಕಲ್ಲ. ಯಾರತ್ರ ಹೋಗಿ ಮೊರೆ ಇಟ್ಟಂತೆ ಮಿತ್ರ? ವಾಯುದೇವರ ಹತ್ರ ಮೊರೆ ಇಟ್ಟಂತೆ. ವಾಯುದೇವರು ಏನು ಮಾಡಿದ್ರಂತೆ ಗೊತ್ತಾ? ನಾಯಿ ರೂಪ ತಗೊಂಡು. ಎಂಥ ನಾಯಿ? ಬೆಳ್ಳಗಿನ ನಾಯಿ ಇದ್ದಾರೆ, ಶ್ವೇತಶ್ವ ಅಂತಾರೆ. ಬೆಳ್ಳಗಿನ ನಾಯಿ. ಯಾವ ನಾಯಿ ಇದ್ರೆ ಸರ್, ಪ್ರಾಯಃ ಅದನ್ನೇ ಕೆಲವರು ಲೌಕಿಕರಿಲ್ಲ, ಅದರಿಂದ ನಾಯಿ. ಅದು ವಾಯುದೇವರು ತಮ್ಮ ಜೊತೆಗೇನೆ ಕಟ್ಟಿಕೊಳ್ತಾರೆ. ತಾಯಿಗೆ ಜಾಗ ಇಲ್ಲ ಮನೆಯಲ್ಲಿ, ನಾಯಿಗೆ ಜಾಗ ಕೆಲವರು ಮಾಡಿಕೊಟ್ಟದ್ದು. ತಾಯಿಯನ್ನು ಹೊರಗಿಟ್ಟಿದ್ದಾರೆ. ನಾಯಿ ಇರುವ ಜಾಗದಲ್ಲಿ ತಾಯಿಯನ್ನು ಇಟ್ಟಿದ್ದಾರೆ, ತಾಯಿಯಲ್ಲಿರುವ ಜಾಗದಲ್ಲಿ ನಾಯಿಯನ್ನು ಇಟ್ಟಿದ್ದಾರೆ ಕೆಲವರು. ವಾಯುದೇವರು ಎಲ್ಲ ಕಡೆಯಲ್ಲಿ ಕೂಡ ಹೇಗೆ ಭಗವಂತ ಸ್ವಯಂ ತಾನು ಹಂದಿ ರೂಪವನ್ನು ತಗೊಂಡು, ಕೂರ್ಮ ರೂಪ ತಗೊಂಡು, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ವಾಯುದೇವರು ನಾನೇ ಕಮ್ಮಿ ಇಲ್ಲ ಭಗವಂತನಿಗೆ ಅಂತ ಹೇಳಿ. ನಮ್ಮಮ್ಮ ಕುಂದೇನೋ ದಾಸರ ರೂಪ ಆಗುತ್ತಲ್ಲ, ಏನು ನೀನು ಆ ರೂಪ ತಾಳಿಬಿಟ್ರೆ ಎನ್ನಮ್ಮ ಈ ರೂಪ ತಾಳಿದ್ದಾಳೆ, ನೀನು ಆ ರೂಪ ತಾಳಿ ಎನ್ನಮ್ಮ ಈ ರೂಪ ತಾಳಿದ್ದಾಳೆ, ಕುಂದೇನೋ ಅಂತ ಹೇಳಿಕೊಂಡು ಅಮ್ಮನ ಬಗ್ಗೆ ದಾಸರದ ಹಾಡಲ್ಲಿ ಹೇಳಿದ್ರು. ಅದೇ ರೀತಿಯಲ್ಲಿ ವಾಯುದೇವರು ಎಲ್ಲ ಅಪ್ಪ ಅಮ್ಮ ಮಗ ಮೂರು ಒಂದೇ. ಏನು ಮಾಡಿದ್ರು? ನಾಯಿ ರೂಪ ತಗೊಂಡು
ಹೇಳಿಕೊಂಡು ಅವನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ದ. ಉಪದೇಶ ಗಟ್ಟಿಯಾಯಿತು, ಚೆನ್ನಾಗಿ ಆಯಿತು ಉಪದೇಶ, ಕರಗಿದ, ಚೆನ್ನಾಗಿ ಆಮೇಲೆ ಮಾತಾಡಲಿಕ್ಕೆ ಶುರು ಮಾಡಿದ. ಅದರಿಂದ ಶುನಕದ ಕೆಲಸ ಏನು ಗೊತ್ತಾ, ಅದೊಂದು ಕಚ್ಚಲಿಕ್ಕೆ ಶುರು ಮಾಡಿತು ಅಂತಂದರೆ ನಮ್ಮಲ್ಲಿ ಮಾತುಂಟಲ್ಲ, ಏನು ಭಾರಿ ಚಾಕರಿ ಮಾಡ್ತಾ ಇದ್ದರೆ ಕತ್ತೆಯಲ್ಲಿ ಚಾಕರಿ ಮಾಡ್ತಾರೆ, ಆಮೇಲೆ ಭಾರಿ ಹಿಂಸೆ ಕೊಡ್ತಾ ಇದ್ದಾನೆ ಅಂತಂದುಬಿಟ್ರೆ ಅವಾಗ ಸಿಂಹದಂತೆ ಅಥವಾ ಸಿಂಹದಂತೆ ಗಾಂಭೀರ್ಯ, ಆನೆಯಂತೆ ಗಾಂಭೀರ್ಯ, ಸಿಂಹದಂತೆ ಕ್ರೌರ್ಯ, ಕೋಗಿಲೆಯಂತೆ ಕೂಗುವಿಕೆ, ನಾಯಿಯಂತೆ ಒಬ್ಬ ಯಾರಿಗೂ ಕಚ್ಚುತ್ತೆ ನಾಯಿ ಅಂತ ಹೇಳಿ. ಹಾಗಾದರೆ ನಾಯಿಯನ್ನು ಒಬ್ಬ ಕಚ್ಚುವುದು, ಅದು ಕಚ್ಚುವುದನ್ನು ಹಿಡಿದು ಅಂತಂದರೆ ಪಕ್ಕ ಬಿಡೋಲ್ಲ. ಅದೇ ರೀತಿಯಲ್ಲಿ ವಾಯುದೇವರು ಅವನನ್ನು ಹಿಡಿದುಕೊಂಡು ಅವನಿಗೆ ಮಾಡಿದ ಉಪದೇಶ, ನಾಯಿ ರೂಪದಲ್ಲಿ ಮಾಡಿದ ಉಪದೇಶಕ್ಕೆ ಆ ಗ್ರಾವ ನೀರಾಯಿತು ಅಂತಾರೆ. ಅದೇ ವಾಯುದೇವರು ತನ್ನ 3 ಅವತಾರಗಳಲ್ಲಿಯೂ ಕೂಡ ಇದೇ ನಾಯಿಯಂತೇನೆ ಕೆಲಸ ಮಾಡಿದರು. ಹನುಮನಾಗಿ ನಾಯಿಯಂತೇನೆ ಬಿಟ್ಟಿಲ್ಲ, ಕೆಲಸ ಮಾಡಿದ್ರು. ಹೇಳಿದ್ರೆ ಬಿಡೋಲ್ಲ. ಎಲ್ಲಿ ಗೊತ್ತು, ಆ ಜಾಂಬವಂತನೇ ಮೊದಲಾದ ಕಪಿಗಳು ಸೀತೆಯನ್ನು ಹುಡುಕೊಂಡು ಬರ್ತೇವೆ ಅಂತೇಳಿ ಹನುಮನ ಒಟ್ಟಿಗೆ ಹೋಗಿ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಕಾಡಲ್ಲಿ ಯಾವುದೋ ಒಂದು ಭವ್ಯವಾದ ಮನೆ ಕಂಡು ನಾವು ಇಲ್ಲೇ ಇರೋಣ ಅಂತ ಜಾಂಬವಂತಾದ ಕಪಿಗಳೆಲ್ಲ ತೀರ್ಮಾನ ಮಾಡಿದಾಗ ಅವುಗಳನ್ನು ಸರಿದಾರಿಗೆ ತಂದದ್ದು ಹನುಮಂತ. ಬಿಟ್ಟೇ ಇಲ್ಲ, ತಪ್ಪಾಯಿತು ನಮ್ಮದು ಅಂತ ಹೇಳುವ ತನಕ ಹನುಮ ಅವರನ್ನು ಬಿಟ್ಟಿಲ್ಲ. ರಾಮ ಪ್ರದೀಪನ್ ವಾಯುಸೋದು ನಹಿ ಸರೇತ ಅಂತ ಹನುಮನ ಮಾತು. ರಾಮಚಂದ್ರನಿಗೆ ವಿರೋಧ ಯಾರು ಮಾಡ್ತಾರೋ ಅವರು ಯಾರೇ ಆಗಲಿ ಅವರನ್ನು ನಾನು ಸಹಿಸಿಕೊಳ್ಳುವುದಿಲ್ಲ ಅಂತ ಹನುಮನ ಮಾತು. ಹಾಗಾದರೆ ಮಾತಿನ ಮೂಲಕ ಕಚ್ಚಿ ಅವರನ್ನು ಸರಿದಾರಿಗೆ ತಂದ. ಭೀಮಸೇನ ಅಂತ ಗೊತ್ತೇನು, ಕ್ಷಣ ಕ್ಷಣಕ್ಕೂ ಭೀಮಸೇನೆ ತನ್ನ ಅಣ್ಣನನ್ನು ಬಿಟ್ಟಿಲ್ಲ. ಪಗಡೆ ಆಟಕ್ಕೆ ಅಂತೇಳಿ ಅಣ್ಣ ಹೆಂಡತಿಯನ್ನು ಕೂಡ ಮಾರಿಬಿಟ್ಟಾಗ ಭೀಮಸೇನ ಅರ್ಜುನ ತಂದ. ಬೆಂಕಿತಾರೋ ಅಂದ. ಯಾಕೆ ಅಂತ ಕೇಳಿದ ಅರ್ಜುನ. ಹೆಂಡತಿಯನ್ನು ಪಣವನ್ನಾಗಿ ಇಟ್ಟಿರತಕ್ಕಂಥ ಅಣ್ಣನ ಕೈಯನ್ನು ಸುಡುವುದಕ್ಕೋಸ್ಕರ ಅಂತಂದ. ಅರ್ಜುನ ಹೇಳಿದ, ಹಾಗೆ ಮಾಡಬಾರದು ಅಣ್ಣ, ಹೇಳಬೇಕು ದೊಡ್ಡವರಿಗೆ, ಮಾಡಬಾರದು. ದೊಡ್ಡವರು ತಪ್ಪು ಮಾಡಿದಾಗ ಚಿದ್ವಕ್ರಮ ಹೇಗೆ ಅಂತಂದುಬಿಟ್ರೆ ಬೆತ್ತ ಹಿಡಿದು ಬಡಿಯುವುದಲ್ಲ, ಮಾತಿನ ಮೂಲಕ ನಾವು ತಿದ್ದಬೇಕು ಅಂತ ಹೇಳಿಕೊಂಡು ಭೀಮಸೇನ ಅಲ್ಲಿಯೂ ಕೂಡ ಅಣ್ಣನನ್ನು ಕೂಡ ಭೀಮಸೇನ ಬಿಟ್ಟಿಲ್ಲ. ಆಚಾರ್ಯ ಮತ್ತೊಂದು ಗೊತ್ತೇ ಉಂಟಲ್ಲ, ಏನು ಆಚಾರ್ಯ ಮತ್ತೊಂದು ಇಷ್ಟು ಒಳ್ಳೆಯ ಭಾಷ್ಯವನ್ನು ಬರೆದರು ಭಗವದ್ಗೀತೆಗೆ. ಭಾಷ್ಯವನ್ನು ಬರೆದು ಗುರುಗಳ ಹತ್ರ ಅಚ್ಯುತ ಪ್ರೇಕ್ಷಾಚಾರ್ಯ ಹತ್ರ ಕೊಟ್ಟರು, ಓದಿ ಅಂತ ಕೊಟ್ಟರು. ಅಚ್ಯುತ ಪ್ರೇಕ್ಷಾಚಾರ್ಯ ಓದಿದ್ರು. ಓದಿ ಏನಂದ್ರು, ಆದರೂ ಏನಾದರೂ ನಮ್ಮಲ್ಲಿ ಕೆಲವರು ಇರ್ತಾರೆ, ಪ್ರಶ್ನೆ ಮಾಡ್ತಾರೆ, ತುಂಬ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೇವೆ. ಉತ್ತರ ಕೊಟ್ಟ ಮೇಲೆ ಹೋಗುವಾಗ ಆದರೂ ಏನು ಅದು ಒಪ್ಪಲಿಕ್ಕೆ ತಯಾರಿ ಆದರೂ ಶಬ್ದಕ್ಕರ್ಥ. ಅದೇ ರೀತಿ ಅಚ್ಯುತ ಪ್ರೇಕ್ಷಾಚಾರ್ಯರು ಒಪ್ಪಲಿಕ್ಕೆ ತಯಾರಿಲ್ಲದಿರುವಾಗ ಆಚಾರ್ಯ ಮತ್ತವರು ಒಂದೇ ಪ್ರಯೋಗ ಮಾಡಿದ್ದು, ದಕ್ಷ ಪಕ್ಷ ವಿಹಿತೇನ ತಾಡಯನ್ ಭೀಷಯನ್, ಏನು ತಪ್ಪು ಉಂಟು ಅಂತ ಹೇಳಿದೆ. ನಾನು ಬರೆದ ಭಾಷ್ಯದಲ್ಲಿ ತಪ್ಪು ಏನು, ತಪ್ಪು ಉಂಟ ನೀವು ಸ್ವೀಕಾರ ಮಾಡಬೇಡಿ, ಒಪ್ತೇನೆ ನಾನು ಅಂತಂದು. ತಪ್ಪು ಏನಿಲ್ಲ, ಮತ್ತೆ ಹೋಗ್ಬೋದ ಆದರೂ ತಂದು. ಹಾಗಾಗಿ ಅಂತ ಅಚ್ಯುತ ಪ್ರೇಕ್ಷಾಚಾರ್ಯನ ಗುರುಗಳನ್ನು ಕೂಡ ಮಧ್ವ ರೂಪದಿಂದ ತಾನು ಬಿಟ್ಟಿಲ್ಲ ವಾಯುದೇವರು. ಹಾಗಾದರೆ ಹೇಗೆ ಕಚ್ಚಿದ್ರು, ಶೂನಕದಂತೆ ಕಚ್ಚಿದ್ರು, ನಾಯಿಯಂತೆ ಅವರನ್ನೆಲ್ಲ ಕಚ್ಚಿ ಸರಿದಾರಿಗೆ ತಂದ್ರು. ಆದ್ದರಿಂದ ನಮ್ಮ ಮಕ್ಕಳು ಕೆಲವು ಸಂದರ್ಭದಲ್ಲಿ ನಾವು ಹೇಳಿದಾಗ ತಿದ್ದಿಕೊಳ್ಳಿಲ್ಲ ಅಂದರೆ ಆವಾಗ ನಮ್ಮಲ್ಲಿ ವಾಯುದೇವರದ್ದು ಶೂನಕವನ್ನು ಚಿಂತನೆ ಮಾಡಿಕೊಂಡು ಗರ್ಜನೆ ಮಾಡಲಿಕ್ಕೆ ಹೊಗಳಲಿಕ್ಕೆ ಶುರು ಮಾಡಿದರೆ ಸರ್ ಮಕ್ಕಳು ಸರಿದಾರಿಗೆ ಬಂದೇ ಬರ್ತಾರೆ. ಅದರಿಂದ ವಾಯುದೇವರು ಯಾರು, ಶೂನಕರು. ಯಾವಾಗ ವಾಯುದೇವರು ನಾಯಿ ರೂಪವನ್ನು ತಾಳಿದ್ರೋ ರುದ್ರಾದಿ ಸಮಸ್ತ ದೇವತೆಗಳು ಕೂಡ ನಾಯಿ ರೂಪ ತಾಳಿದ್ರು. ವಾಯುದೇವರು ಕಪಿ ರೂಪ ತಾಳಿದಾಗ ಎಲ್ಲ ದೇವತೆಗಳು ಕಪಿಗಳಾದರು. ವಾಯುದೇವರು ಕ್ಷತ್ರಿಯ ರೂಪ ತಾಳಿದಾಗ ಎಲ್ಲ ದೇವತೆಗಳು ಕ್ಷತ್ರಿಯರಾದರು. ವಾಯುದೇವರು ಸನ್ಯಾಸಿ ರೂಪ ತಾಳಿದಾಗ ಎಲ್ಲ ದೇವತೆಗಳು ಸನ್ಯಾಸಿಗಳು ಬಂದರು. ವಾಯುದೇವರು ನಾಯಿ ರೂಪ ತಾಳಿದಾಗ ಏನು ನಾಯಿ ಅಂತ ಹೇಳಿಕೊಂಡು ಯಾವ ದೇವತೆಗಳು ಕೂಡ ಹಿಂದೆ ಮುಂದೆ ನೋಡಿಲ್ಲ. ರುದ್ರ ಸಮಸ್ತ ದೇವತೆಗಳು ಕೂಡ ನಾಯಿ ರೂಪವನ್ನು ತಾಳಿದ್ರಂತೆ. ಹಾಗಾದರೆ ಶುನಕ, ಶೌನಕ, ಶುನಕ ಅಂದರೆ ನಾಯಿ, ನಾಯಿ ಅಂದರೆ ವಾಯುದೇವರು. ಆ ವಾಯುದೇವರೆಂಬ ನಾಯಿಗೆ ಸಂಬಂಧಪಟ್ಟದ್ದು ಶೌನಕರು. ಇನ್ಯಾರಿದ್ದಾರೆ, ಶುನಕರಿದ್ದಾರ, ವಾಯುದೇವರಿದ್ದಾರ, ಹಂಸಮಂತ್ರ ಜಪ ಮಾಡಿಕೊಂಡು ವಾಯುದೇವರಿದ್ದಾರ, ಅವರ ಜೊತೆಗೆ ರುದ್ರಾದಿ ದೇವತೆಗಳಿದ್ದಾರ.
ಮನೋನಿಯಾಮಕರಾದ ರುದ್ರರಿದ್ದಾರ, ಕಣ್ಣಿಗೆ ಸಂಬಂಧಪಟ್ಟ ಸೂರ್ಯ ಇದ್ದಾನ, ಕಿವಿಗೆ ಸಂಬಂಧಪಟ್ಟ ಚಂದ್ರ ಇದ್ದಾನ, ಮೂಗಿಗೆ ಸಂಬಂಧಪಟ್ಟಂಥ ನಾಸಿಕ್ಯ ವಾಯು ಇದ್ದಾನ, ನಾಲಿಗೆಗೆ ಸಂಬಂಧಪಟ್ಟಿರತಕ್ಕಂಥ ವರುಣ ಇದ್ದಾನ, ಮಾತಿಗೆ ಸಂಬಂಧಪಟ್ಟಿರತಕ್ಕಂಥ ಅಗ್ನಿ ಇದ್ದಾನ, ಕೈಕಾಲೆಲ್ಲರೂ ದೇವತೆಗಳು ಇದ್ದಾರೆ. ಆಯ್ತಾ? ಶೌನಕಾದಿಗಳು ಬಂದ್ರ, ಶುನಕನು ಬಂದನ, ನಾಯಿ ರೂಪದಲ್ಲಿ ವಾಯುದೇವರು ಶುನಕರಿದ್ದಾರ. ಹಂಸ ಮಂತ್ರ ಜಪ ಮಾಡುವ ಮೂಲಕ ವಾಯುದೇವರು ಶುನಕರು ಬಂದ್ರ. ಶೌನಕರು ರುದ್ರಾದಿ ಸಮಸ್ತ ದೇವತೆಗಳು ಶೌನಕರು, ಅವರು ಕೂಡ ನಾಯಿ ರೂಪವನ್ನೇ ತೆಗೆದುಕೊಂಡಿದ್ದರಲ್ಲಿದ್ದಾರೆ ಅಂತ ಚಿಂತನೆ ಮಾಡೋಣವ. ಹಾಗಾದರೆ ಅನಿಮಿಷ ಕ್ಷೇತ್ರೇ ನೈಮಿಷೇ ಮುನಯ ಶೌನಕಾದಯ ಆಯ್ತು. ಇನ್ನೇನಾಗಬೇಕಿದು? ಅಲ್ಲ ಸ್ವಾಮಿ, ನೈಮಿಷ ಅಂತ ಮಾತ್ರ ಆಯಿತು, ಅರಣ್ಯ ಆಗಿಲ್ಲ ಅಂತ ಯಾರೋ ನಾವು ಯಾವ ನೈಮಿಷಾರಣ್ಯ 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 ಅಂತ ಕರೆಯೋದು. ಈಗ ಬರೀ ನಿಮಿಷನಾದ ಕಣ್ಣು ಮುಚ್ಚುವ ಜೀವ ಮಾತ್ರ ಕೂತ ಅಂತಂದರೆ ನೈಮಿಷ ನೈಮಿಷ. ನಮಗೆ ಅರಣ್ಯ ಆಗಬೇಕಲ್ಲ ಅಂದ್ರೆ ಅರಣ್ಯನೂ ಹೌದು. ಏನು ಅರಣ್ಯ? ಅರ ಅಂದರೆ ಪಾಪ. ಅರ ಅಂದರೆ ಪಾಪನ ನಾರಾಯಣ ನಾ ಅರ ನಾರ ಎರ ಅಂದರೆ ಪಾಪ. ಅದ್ಯಾರು ಮಾಡಿಕೊಂಡದ್ದು? ಇಂಗ್ಲೀಷಲ್ಲಿ ಮಾಡಿಕೊಂಡದ್ದು ಎರರ್. ಏಕೆ ಅವರಿಗೆ ಅರ ಅಂತ ಎರರ್ ಹೇಗೆ ಅಂದರೆ ಅವರಿಗೆ ತಿರುವನಂತಪುರ ಅಂತ ಹೇಳಲಿಕ್ಕೆ ಬರಲಿಲ್ಲ. ಏನಂದ್ರು ಗೊತ್ತಾಯ್ತಲ್ಲ? ತ್ರಿವೇಂದ್ರಂ ಅವರ ಪಾದ ಹಿಡ್ಕೊಂಡವರು ನಾವು. ಅದು ನಮಗೆ ತಿರುವನಂತಪುರ ಅಂತ ಹೇಳಲಿಕ್ಕೆ ಬಂದರೂ ಕೂಡ ನಾವು ತ್ರಿವೇಂದ್ರ. ಎಲ್ಲೋ ಕೇಳಿದ್ರು, ಸ್ವಾಮಿ ಎಲ್ಲಿ ಹೋಗಿದ್ರಿ? ತಿರುವನಂತಪುರಕ್ಕೆ ಹೋಗಿದ್ದೆ ಅಂತ. ಅವರನ್ನು ಸ್ವಾಮಿ ಪಾಕಿಸ್ತಾನದಲ್ಲಿ ಒಂದು ಅಷ್ಟೇ ಭಾರತದಲ್ಲಿ ಅಲ್ಲ ಯಾವ ತ್ರಿವೇಂದ್ರ. ಅದಾ ನಮಗೆ ಹೈದರಾಬಾದ್, ಸೆಕೆಂದ್ರಾಬಾದ್, ವಾಂಗಿಬಾದ್ ಇದೇ ನಮಗೆ ಬರುವುದು ವಿನಃ ಭಾಗ್ಯನಗರ, ಕಲ್ಯಾಣ ನಗರ ಇದೆಲ್ಲ ನಮ್ಮ ನೋಡಿ. ಇನ್ನೊಂದು 5 ವರ್ಷದಲ್ಲಿ ದೆಹಲಿ ಹೋಗಿ ಇಂದ್ರಪ್ರಸ್ಥ ಆಗುತ್ತೆ. ಹೀಗೆ ಒಂದೊಂದೇ 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 ಲಕ್ಷ್ಮಣಪುರ ಆಗಬೇಕು. ಲಕ್ನೋ ಹೋಗಿ ಲಕ್ಷ್ಮಣಪುರ ಅಂತ ಹಾಕಿ ಒಂದೊಂದೇ ಒಂದೊಂದೇ ಆಗಬೇಕು. ನಮ್ಮ ನಿಮ್ಮೆಲ್ಲರ ಕೈಯಲ್ಲಿರುವುದದು. ಸುಮ್ಮನೆ ಯಾರು ನಮಗೆ ಜುಜುಬಿ ಅಂತ ಹೇಳಿಕೊಂಡು ಎಲೆಕ್ಟ್ರಿಸಿಟಿ ಕೊಡ್ತೇನೆ ಅಂತ ಹೇಳಿಕೊಂಡು ಗ್ರಹ ಲಕ್ಷ್ಮಿ ಅಂತ ಹೇಳಿಕೊಂಡು ಏನೋ ಕೊಟ್ಟು ಗೃಹಲಕ್ಷ್ಮಿಯೋ ಏನು ಕೊಡ್ತೇನೆ ಅಂತ ಹೇಳಿಕೊಂಡಾಗ ನಾವು ಆ ಆಸೆಗೆ ಮುಗಿಬಿದ್ದು ಮತ್ತೆ ಕಲ್ಲುಗಳನ್ನು ಹೊಡಿಸ್ಕೊಂಡಂತೆ ಬಂತು. ನಮ್ಮ ಮೆರವಣಿಗೆ ಹೋಗುವಾಗ ಕಲ್ಲುಗಳನ್ನು ಹೊಡಿಸ್ಕೊಂಡಂತೆ ಅದು ನಿಮ್ಮ ಕೈಯಲ್ಲಿರುವುದು. ಲಕ್ಷ್ಮಣಪುರವನ್ನಾಗಿ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುವುದು, ತಿರುವನಂತಪುರ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುವುದು. ಅದರಿಂದ ಅರ ಅಂದರೆ ದೋಷ ತಾನೆ, ಅರ ಅಂದರೆ ಪಾಪ ಅಂತ ತಾನೆ. ಅರ ಉಂಟ ಇಲ್ಲಿ ಜೀವನದಲ್ಲಿ ಪಾಪ ಉಂಟ. ಇನ್ನು ನ್ಯಾ ನ್ಯಾ ಅಂದರೆ ಗೊತ್ತಾ? ನಾ ಯಾವ್ದು ಬಿಟ್ಟುಬಿಡಿ. ನಾ ಎಂಬುದಕ್ಕೆ ಸುಖ ಅಂತ ಕೃಷ್ಣ, ನಾಗೆ ನಾ ಎಂಬುದಕ್ಕೆ ಸುಖ ಅಂತ ಅರ್ಥ ಕೊಟ್ಟರು ಶಾಸ್ತ್ರ. ಇದೆಲ್ಲ ಏಕಾಕ್ಷರ ಕೋಶ ಅಂತಾರೆ ಶಾಸ್ತ್ರಗಾರರು. ಒಂದೊಂದೇ ಅಕ್ಷರಕ್ಕೆ ಇಷ್ಟೆಲ್ಲ ಅರ್ಥಗಳು. ನಮೋ ಅಂದರೆ ಏನು? ನಾ ಅಂದರೆ ಏನು? ಮೋ ಅಂದರೆ ಏನು? ನಾ ಅಂದರೆ ನರೇಂದ್ರ, ಮೋ ಅಂದರೆ ಮೋದಿ. ನಾವು ಹೇಳೋದೇನು? ನಮ್ಮ ಅಂತ ಹೇಳಿಕೊಟ್ಟು. ಇನ್ನೊಂದು ಇವರೊಟ್ಟಿಗೆ ಹೇಳೋಲ್ಲ, ಸ್ವಲ್ಪ ಆದಮೇಲೆ ಹೇಳು. ಯಾಕೆ ಇವರು ಅವನನ್ನು ಇವರೊಟ್ಟಿಗೆ ಸೇರಿಸಬಾರದು. ಯಾವುದು? ರಾಗ. ಒಂದೇ ರಾಗ. ಹೋದ 5 ವರ್ಷದಲ್ಲಿ 7 ರಾಗ ಇತ್ತು, ಅದೇ ರಾಗ. ಇದೆಲ್ಲ ಏನು? ಏಕಾಕ್ಷರ ಕೋಶಗಳು ಅಂತ ಹೆಸರು. ಅದಕ್ಕೆ ನಾನು ಹೇಳಿದ್ದು ಅದನ್ನು ಇವರೊಟ್ಟಿಗೆ ಸೇರಿಸೋಲ್ಲ ಅಂತ ಹೇಳಿಕೊಂಡು ಸಂದರ್ಭದಲ್ಲಿ ಹೇಳ್ತೇನೆ. ಅಂದರೆ ಬೇಕು ನಮಗೆ ದೇವರ ಬಗ್ಗೆ ಚಿಂತನೆ ಇರುವಂತೆಯೇ ದೇಶದ ಬಗ್ಗೆಯೂ ಚಿಂತನೆ ಬೇಕು. ಯಾಕೆ? ದೇವರನ್ನು ತಿಳ್ಕೊಳ್ಳುವುದೇ ದೇಶವನ್ನು ತಿಳ್ಕೊಳ್ಳುವ ಮೂಲಕ. ದೇವರಂದರೆ ಯಾರು ಅಂತ ವ್ಯಾಸರ ಹತ್ರ ಕೇಳಿದ್ದಕ್ಕೆ ವ್ಯಾಸರು ಕೊಟ್ಟ ಉತ್ತರ, ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ದಾನೋ ಅವನು ದೇವರು ಅಂತಂದ್ರೆ. ಹಾಗಾದರೆ ದೇವರ ಮಹಿಮೆ ಗೊತ್ತಾಗಬೇಕು ಅಂತಾದರೆ ಜಗತ್ತು ನಮಗೆ ಬೇಕೇ ಬೇಕಲ್ಲ. ಅದರಿಂದ ದೇವರ ಜ್ಞಾನ, ಜಗತ್ತಿನ ಜ್ಞಾನ, ಜಗತ್ತನ್ನು ಆಳುವವರ ಜ್ಞಾನ ಎಲ್ಲರೂ ಜೊತೆ ಜೊತೆಗೆ ಹೋಗ್ಬೇಕು. ಹಾಗಾದರೆ ನಾ ಅಂದರೆ ಸುಖ ಅಂತ ಅರ್ಥ, ಆ ಅಂದರೆ ಅರ ಅಂದರೆ ಪಾಪ ಅಂತ ಅರ್ಥ. ಪಾಪನೂ ಉಂಟ, ಸುಖನೂ ಉಂಟ, ಅಂದರೆ ಪುಣ್ಯನೂ ಉಂಟ ಅಂತ ಅರ್ಥ. ಪಾಪದ ಪ್ರಯುಕ್ತ ದುಃಖನೂ ಉಂಟ, ಪುಣ್ಯದ ಪ್ರಯುಕ್ತ ಸುಖನೂ ಉಂಟ. ಆದರೆ ಪಾಪ ಪುಣ್ಯ ಎರಡು. ಅರ ಅಂದರೆ ಪಾಪ, ನಾ ಅಂದರೆ ದುಃಖ,
ಅಂದರೆ ಸುಖ, ಅರ ಅಂದರೆ ಪಾಪ, ಅರಣ್ಯ ಅಂತಂದ್ರೆ ಸುಖ ದುಃಖ ಅಂತ ಅರ್ಥ. ಹಾಗಾದ್ರೆ ನಿಮಿಷ ಇದ್ದಾನೆ, ಅರಣ್ಯ ಆಗಿದೆ. ಅದನ್ನ ನೈಮಿಷಾರಣ್ಯ ಇದಲ್ಲ. ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ನಮ್ಮ ಈ ದೇಹವನ್ನು ನೈಮಿಷಾರಣ್ಯ ಅಂತ ಮಾಡ್ಬೋದು. ಶುನಕ ರೂಪದ ವಾಯುದೇವರನ್ನು ಚಿಂತನೆ ಮಾಡೋಣ. ಶೌನಕರಾಗಿರತಕ್ಕಂಥ ರುದ್ರಾದಿಗಳು ಚಿಂತನೆ ಮಾಡಿ. ಮತ್ತೊಂದು ಏನು ಗೊತ್ತಾ, ಶುನಕ ರೂಪದ ವಾಯುದೇವರನ್ನು ಚಿಂತನೆ ಮಾಡಬೇಕು. ನಾಯಿ ಹೇಗೆ ಮನೆಯನ್ನು ನಿಯತ್ತಾಗಿ ಕಾಯುತ್ತೋ, ಇದನ್ನು ವಾಯುದೇವರು ನಿಯತ್ತಾಗಿ ಕಾಯ್ತಾ ಇದ್ದಾರೆ. ಎಷ್ಟು ತನಕ ಭಗವಂತ ಇದ್ದಾನೆ ಅಷ್ಟು ತನಕ ಚೆನ್ನಾಗಿ ಕಾಯ್ತಾ ಇದ್ದಾರೆ ವಾಯುದೇವರು. ಹಾಗಾದರೆ ನೈಮಿಷೇ ಅನಿಮಿಷ ಕ್ಷೇತ್ರ, ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ನಮ್ಮ ದೇಹವನ್ನು ನೈಮಿಷಾರಣ್ಯ ಅಂತ ಮಾಡಿಕೊಂಡು ಆ ಭಗವಂತ ವಾಯುದೇವರನ್ನು ರುದ್ರಾದೇವರನ್ನು ಚಿಂತನೆ ಮಾಡಿ ಪ್ರತಿ ದಿವಸ ಏನು ಸತ್ರ ಹಂಸ ಮಂತ್ರ ಜಪ. ಒಂದೇ ದಿವಸ ನಾವು ಮಾಡೋದಲ್ಲ, ಅಥವಾ ಒಂದೇ ಶ್ವಾಸ ಮಾತ್ರ ತೆಗೆಯುವುದಲ್ಲ. ಬಾಕಿದ್ದನ್ನೆಲ್ಲ ಬೇಕಾದ್ರಿಗೆ ಕಣ್ಣು ಮುಚ್ಚಿಕೊಂಡು ಇಡೀ ದಿವಸ ಕೊಡ್ಬೋದು. ಮಾತನ್ನು ಒಂದು ದಿವಸ ನಾವು ಸ್ತಬ್ಧ ಮಾಡ್ಬೋದು, ಮೌನ ವ್ರತ ಅಂತೇಳಿ ಸ್ತಬ್ಧ ಮಾಡ್ಬೋದು. ಆದರೆ ಶ್ವಾಸವನ್ನು ಇವತ್ತು ನಾಳೆ ಏಕಾದಶಿ, ಅದರಲ್ಲಿ ಕೆಲವರು ಮೌನ ವ್ರತ ಅಂತ ಇರ್ಬೋದು, ತುಂಬ ಸಂತೋಷ. ನಾಳೆ ಏಕಾದಶಿ ಆದ್ದರಿಂದ ನಾನು ಮೌನ ವ್ರತದಲ್ಲಿದ್ದೇನೆ. ಅದೇ ರೀತಿಯಲ್ಲಿ ನಾಡ್ದು ದ್ವಾದಶಿ ನಾನು ಶ್ವಾಸೋಚ್ಛ್ವಾಸ ಮಾಡಿ ಹಾಗೆ ಯಾರು ಹೇಳೋಲ್ಲ. ಹಾಗಾದರೆ ಸತ್ರದಲ್ಲೋ ಏನು ಜೀವನ ಸ್ಫೂರ್ತಿ ನಮ್ಮ ಜೊತೆಗೆ ನಡೀತಾ ಇದೆ. ಇಂತಹ ನೈಮಿಷಾರಣ್ಯವನ್ನು ನಾವು ಪ್ರತಿ ದಿವಸ ಹಿರಿಯರೊಂದು ಮಾತು ಹೇಳಿದ್ರು, ಏನು ನೈಮಿಷಾರಣ್ಯ ಎಲ್ಲಿ ಉಂಟು ಅಂತ ಹುಡುಕಿದ್ರೇನೆ ಅರ್ಧ ಪಾಪ ಪರಿಹಾರ ಆಗುತ್ತಂತೆ. ಇನ್ನು ಅಲ್ಲಿಗೆ ಹೋದೆವು ಅಂತಂದ್ರೆ ಪಾಪ ಪೂರ ಪರಿಹಾರ ಆಗುತ್ತೆ ಅಂತ ಏನು ಹೇಳ್ತಕ್ಕದ್ದು ಅಂತ ಒಂದು ಮಾತನ್ನು ನೈಮಿಷಾರಣ್ಯದ ಬಗ್ಗೆ ಹೇಳಿದುಂಟು. ಅದೇ ಏನು, ಇದನ್ನೇ ನೈಮಿಷಾರಣ್ಯ ಅಂತ ತಿಳ್ಕೊಂಡ್ರೆ ಮಾನವ ದೇಹ ಎಲ್ಲಿ ಉಂಟು, ಮಾನವ ದೇಹ ಹೇಗೆ ಸಿಗುತ್ತೆ, ಮಾನವ ದೇಹ ಏನು ಮಾಡಿದ್ರೆ ಸಿಗುತ್ತೆ ಅಂತೇಳಿ ಆಲೋಚನೆ ಮಾಡಿದ್ರೇನೆ ಅರ್ಧ ಪಾಪ ಪರಿಹಾರ ಆಗುತ್ತೆ. ಮತ್ತೆ ಮಾನವ ದೇಹ ಸಿಕ್ಕಿದ ಮೇಲೆ ಪಾಪ ಪರಿಹರಿಸಿಕೊಳ್ಳಿ. ಅದಕ್ಕೆ ಹೇಳಿಕೆಯನ್ನು ಬ್ರಹ್ಮಾಂಡವೆಲ್ಲ ಸುದ್ದಿ ನೋಡಲು ನಮ್ಮೂರೇ ವಾಸಿ. ನಮ್ಮೂರೇ ವಾಸಿ ಅಂತಂದ್ರೆ ಏನು? ಬೆಂಗಳೂರು ಈ ಕೊಂಡಗಳಿಂದ ಕೂಡಿದ ರಸ್ತೆಗಳು, ಆಮೇಲೆ ಮಳೆಗಾಲದಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತೇವೆ ಅಂತಂದ್ರೆ ಎಷ್ಟೊತ್ತಿಗೆ ಮರ ಬೀಳುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಏನು ನಮ್ಮೂರೇ ವಾಸಿ ಅಂದರೆ ಮಾನವ ಜನ್ಮ ವಾಸಿ ಅಂತ ಅರ್ಥ ತಾನೆ. ಅದಕ್ಕೆ ಅದನ್ನೇ ಹಿರಿಯರು ಹೇಳಿದ್ರು, ಮಾನವ ಜನ್ಮ ಹೇಗೆ ಸಿಗುತ್ತೆ ಅಂತೇಳಿ ನಾವು ಪ್ರಯತ್ನ ಪಟ್ಟರೂ ಸಾಕು ನಮ್ಮ ಅರ್ಧ ಪಾಪ ಪರಿಹಾರ ಆಗುತ್ತೆ. ನೈಮಿಷಾರಣ್ಯ ಎಲ್ಲಿ ಉಂಟು ಅಂತ ಹುಡುಕಿದ್ರೂ ಸಾಕು ಅರ್ಧ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿಕೊಂಡು ಅಂತಹ ನೈಮಿಷಾರಣ್ಯದಲ್ಲಿ ಸೇರಿಕೊಂಡು ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳಲಿಕ್ಕೆ ಅಂತ ತೊಡಗಿದಾಗ ನಿನ್ನೆ ದಿವಸ ನೋಡಿದ್ದು ಸರ್ವ ಗುಣ ನಿಧಿಗೆ ಸಕಲ ಗುಣ ನಿಧಿಗೆ ಸರ್ವ ದೋಷ ವ್ಯಪೇತ. ಸಕಲ ಗುಣ ನಿಧಿಗೆ ಸರ್ವ ದೋಷ ವ್ಯಪೇತ. ಭಗವಂತ ಯಾರು? ಭಗವಂತ ಹೇಗಿದ್ದಾನೆ ಅಂದರೆ ಸಕಲ ಗುಣ ನಿಧಿ, ಎಲ್ಲ ಗುಣಗಳು ಇಲ್ಲಿ ಉಂಟು. ನಿಧಿ ಶಬ್ದಕ್ಕೆ ನಿಧಿ ಎಂದೇ ಇರ್ತಾವೆ ಅರ್ಥ. ಎಲ್ಲ ಗುಣ ನಾವು ಲೋಕದಲ್ಲಿ ಎಲ್ಲೆಲ್ಲಿ ಗುಣಗಳನ್ನು ಅಂತ ಕಾಣ್ತೇವೋ ಆ ಎಲ್ಲ ಗುಣಗಳು ಎಲ್ಲಿ ಉಂಟೋ ಸಕಲ ಗುಣ ನಿಧಿ. ಆ ಗುಣಗಳು ಹೇಗಿದ್ದಾವೆ? ಸರ್ವ ದೋಷ ವ್ಯಪೇತ. ಆ ಗುಣಗಳ ದೋಷ ಏನು ಅಂತ ನಿನ್ನೆ ದಿವಸ ನಾವು ನೋಡಿದ್ದೆವು. ಒಂದು ಅಪೂರ್ಣವಾಗಿರುವಿಕೆ, ಒಂದು ಇವತ್ತು ಬಂದು ನಾಳೆ ಹೋಗುವಿಕೆ, ಮತ್ತೊಂದು ಇದಕ್ಕಿಂತ ಜಾಸ್ತಿ ಗುಣ ಮತ್ತೊಂದು ಕಡೆ ಇರುವಿಕೆ. ಇದು ಮೂರು ಇತ್ತು ಅಂತಂದ್ರೆ ಗುಣದಲ್ಲಿ ಇರತಕ್ಕಂತಹ ದೋಷ. ಪೂರ್ಣ ಆಗಲಿಕ್ಕೆ ತಂಬಿಗೆನು ಪೂರ್ಣನೆ, ತಂಬಿಗೆ ನೀರು ತುಂಬಿಸಿದ್ದೇವೆ, ತಂಬಿಗೆ ನೀರು ಕೂಡ ಪೂರ್ಣನೆ. ಕೊಡಪಾನ ಅದರಲ್ಲಿ ನೀರು ತುಂಬಿಸಿದ್ದೇವೆ, ಅದು ಪೂರ್ಣನೆ. ಇದು ಪೂರ್ಣನೆ. ನಮ್ಮಲ್ಲಿರತಕ್ಕಂಥ ಗುಣವು ಪೂರ್ಣನೆ. ಆದರೂ ನಮ್ಮಲ್ಲಿರತಕ್ಕಂಥ ಗುಣ ಪೂರ್ಣ ಆದರೂ ಕೂಡ ಆ ಗುಣದಲ್ಲಿ ದೋಷ ಏನು ಅಂತ ಕೇಳಿದರೆ ಅದಕ್ಕಿಂತ ಹೆಚ್ಚಿನ ಪೂರ್ಣತೆ ಉಳ್ಳ ಗುಣ ಮತ್ತೊಬ್ಬನಲ್ಲಿ. ನಮ್ಮ ಮನೆಯಲ್ಲಿದ್ದಂತಹ ದೂರದರ್ಶನ ಪೆಟ್ಟಿಗೆ, ನಮ್ಮ ಮನೆಯಲ್ಲಿದ್ದಂಥ ದೂರದರ್ಶನ ಪೆಟ್ಟಿಗೆ ಚೆನ್ನಾಗಿ ಚಿತ್ರವನ್ನು ತೋರಿಸ್ತಿತ್ತು. ಆದರೆ ಪಕ್ಕದ ಮನೆಯಲ್ಲಿ ಮಾತ್ರ ಇಡೀ ಗೋಡೆಯಷ್ಟು ದೊಡ್ಡ ಒಂದು ದೂರದರ್ಶನ ಪೆಟ್ಟಿಗೆ ಬಂತು.
ನಮ್ಮ ಮನೆಯಲ್ಲಿ ಎಷ್ಟಿತ್ತು? ನಮ್ಮದು ಚಿಕ್ಕದಿತ್ತು ದೂರದರ್ಶನದ ಪೆಟ್ಟಿಗೆ. ಪಕ್ಕದ ಮನೆಯಲ್ಲಿ ಎಷ್ಟು ದೊಡ್ಡದು ಬಂತು? ಗೋಡೆಯಷ್ಟು ದೊಡ್ಡ ದೂರದರ್ಶನದ ಪೆಟ್ಟಿಗೆ ಬಂತು. ಧರಿಸಿದ್ರು. ನಮಗೆ ತೋರಿಸ್ಬೇಕು ಆ ದೂರದರ್ಶನದ ಪೆಟ್ಟಿಗೆಯನ್ನು, ನಮಗೆ ತೋರಿಸ್ಬೇಕು, ನಮಗೆ ಹೊಟ್ಟೆ ಕಿಚ್ಚಾಗಬೇಕು, ಅವರು ಖುಷಿ ಪಡಬೇಕು. ಅದಕ್ಕೋಸ್ಕರ ನಮ್ಮ ಮನೆಗೆ ಬನ್ನಿ ಅಂತ ಕರೆದು. ಯಾಕೆ ಅಂತ ಕೇಳಿದೆವು. ಒಂದು ದೂರದರ್ಶನ ಪೆಟ್ಟಿಗೆ ತೆಗೊಂಡು ಅದನ್ನು ನೋಡಲಿಕ್ಕೆ ಬನ್ನಿ ಅಂತ ಹೋಗೋದು. ಊಟಕ್ಕೆ ಬನ್ನಿ ಅಂತ. ಊಟ ಎಲ್ಲಿ ಹಾಕಿದ್ರು? ದೂರದರ್ಶನ ಪೆಟ್ಟಿಗಿರುವ ಜಾಗದಲ್ಲಿ ಊಟಕ್ಕೆ ಹಾಕಿದ್ರು. ಊಟ ಮಾಡಿದರು. ಅಂದಿನಿಂದ ನಮ್ಮ ಮನೆಯ ಪೆಟ್ಟಿಗೆ ಸರಿ. ಎದಕ್ಕೆ ಚೆನ್ನಾಗಿ ಕಾಣ್ತಿತ್ತು, ಇದರಲ್ಲಿ ಚಿತ್ರ ಚೆನ್ನಾಗಿ ಕಾಣ್ತಿತ್ತು. ಯಾವಾಗ ಅದನ್ನು ಕಂಡಿವೋ, ಯಾವಾಗ ನಮ್ಮ ಪೂರ್ಣಗುಣ ನಮ್ಮಲ್ಲಿ ಪೂರ್ಣವಾಗಿ ಇರೋದು, ಆದರೆ ನಮ್ಮದು ಲೋಟ ಪೂರ್ಣ ಅಲ್ಲಿದ್ದು ತಂಬಿಗೆ ಪೂರ್ಣ ಅಂತಂದಾಗ ನಮ್ಮ ಗುಣದಲ್ಲಿ ದೋಷ ಬಂತು ಅಂತಂದು. ಹಾಗಾದರೆ ಪೂರ್ಣತ್ವದ ವಿಷಯದಲ್ಲಿ ದೋಷ ಬರಲಿಕ್ಕೆ ಸಾಧ್ಯ ಉಂಟು. ಆಮೇಲೆ ಇವತ್ತು ಗುಣ ಬಂದು ನಾಳೆ ಹೋಗೋದು ಅಂತಾದರೆ ಅದು ಒಂದು ರೀತಿಯ ದೋಷ ಬರಲಿಕ್ಕೆ ಸಾಧ್ಯ ಉಂಟು. ಆಮೇಲೆ ಈಗ ಉದಾಹರಣೆ ಆನಂದ ಅಂತ ತಗೊಳ್ಳೋಣ. ನನ್ನಲ್ಲಿ ಒಂದು ಆನಂದ ಉಂಟು, ನೆಮ್ಮದಿ ಉಂಟು. ನನ್ನಕ್ಕಿಂತ ಜಾಸ್ತಿ ನೆಮ್ಮದಿ ಅವನಲ್ಲಿದ್ದರೆ ನನ್ನ ನೆಮ್ಮದಿಯಲ್ಲಿ ದೋಷ ಬಂತು. ನನ್ನಲ್ಲಿದ್ದಂಥ ನೆಮ್ಮದಿ ಇವತ್ತು ನೆಮ್ಮದಿ ಉಂಟು, ನಾಳೆ ನೆಮ್ಮದಿ ಹೋಯ್ತು ಅಂತಂದು ಬಿಟ್ಟರೆ ಆ ನೆಮ್ಮದಿಯಲ್ಲಿ ದೋಷ ಬಂತು. ಇನ್ನೊಂದು ಏನು, ನೆಮ್ಮದಿಯಲ್ಲಿ ಇದ್ದೇನೆ, ಇನ್ನೂ ಖುಷಿ ಪಡ್ತಾ ಇದ್ದೇನೆ, ಅವಾಗ ಯಾರೋ ಬಂದು ನಗು, ನಾಡು ಹಳ್ಳಿ ಕೊಟ್ಟು ನೋಡು, ಇದ್ದ ನಗು ಕೂಡ ಕರೆಕ್ಟ್. ಹಾಗಾದ್ರೆ ಏನಾಯಿತು? ಆ ನಗು ದುಃಖದಿಂದ ಕೂಡಿತು. ದುಃಖದಿಂದ ಕೂಡುವಿಕೆ ದೋಷ, ಅನಿತ್ಯವಾಗಿ ಇರುವಿಕೆ ದೋಷ, ನಮ್ಮಕ್ಕಿಂತ ಜಾಸ್ತಿ ಇನ್ನೊಬ್ಬರಲ್ಲಿ ಇರುವಿಕೆ ನಮ್ಮಲ್ಲಿರತಕ್ಕಂಥ ಗುಣದಲ್ಲಿ ದೋಷ ಅಲ್ವೋ? ಸರ್ವ ದೋಷ ವ್ಯಪೇತ, ಮೂರೂ ರೀತಿಯಾದ ದೋಷಗಳಿಂದ ರಹಿತವಾದ್ದು ಭಗವಂತನ ಗುಣಗಳು ಎನ್ನುವುದನ್ನು ಆಚಾರ್ಯ ಮತ್ತು ತಾನು ತಿಳಿಸಿಕೊಡ್ತಾ ಇದ್ದಾರೆ. ಏನಂತಂದ್ರು ಸಕಲ ಗುಣ ನಿಧಿ ಸರ್ವ ದೋಷ ವ್ಯಪೇತ. ಅದನ್ನೇ ವ್ಯಾಸ ಬಂದದ್ದು ಏನು ಅಂತಂದ್ರು? ಸತ್ಯಂ ಪರಂ ಧೀಮಹಿ. ಪರಂ ಸತ್ಯಂ ಧೀಮಹಿ. ಭಗವಂತನ ತ್ಯ. ಸತ್ಯ ಅಂದರೆ ಏನು? ಸತ್ಯ ಶಬ್ದಕ್ಕೆ ಏನು ಅರ್ಥ ಕೊಟ್ಟರು? ಅಲ್ಲಿ ಎಷ್ಟು ಅಕ್ಷರಗಳು ಉಂಟು? ನಾವು ಸತ್ಯ ಅಂತ ಬಿಟ್ಟರೆ ಸ ತ ಯ 3 ಅಕ್ಷರ ಅಂತೇವೆ. ಶಾಸ್ತ್ರಕಾರ ಕೊಟ್ಟರು 4 ಅಕ್ಷರ ಅಂತಂದ್ರು. 2 ತಕಾರ, 1 ಸಕಾರ, ಇನ್ನೊಂದು ಯಕಾರ. ಸತ್ ತ ಯ ಸತ್ಯ. ಇಷ್ಟು ಹೇಳುವಾಗ ಸತ್ಯ ಸತ್ಯ ಯಾಕೆ ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ, ಅಷ್ಟು ಸ್ಪಷ್ಟವಾಗಿ ಅಷ್ಟು ಗಟ್ಟಿಯಾಗಿ ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ. ಅದಕ್ಕಂತ ನಿನ್ನೆನೇ ಹೇಳಿದ್ದೆ, ನಿಧಾನವಾಗಿ ಉಚ್ಚಾರ ಮಾಡೋಣ. ಸತ್ ತ ಯ. ಭಗವಂತನು ಸತ್ ಸತ್ ತ ಯ. ನಾವು ಸತ್ ತ ಯ. ತ ಅಂದರೆ ಏನು? ಯಾ ಅಂದರೆ ಏನು? ಯಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ತು ಶಬ್ದಕ್ಕೆ ಆನಂದ ಅಂತ ಅರ್ಥ. ತ್ಯ ಆನಂದ ಮತ್ತೆ ಜ್ಞಾನ. ತ್ಯ ಶಬ್ದದ ಅರ್ಥ ಆನಂದ ಮತ್ತೆ ಜ್ಞಾನ. ಸತ್ ಅಂದರೆ ಸಜ್ಜನ. ಸಜ್ಜನ ಎಂಬುದು ಸತ್ ಅಂದರೆ ಏನು? ಸತ್ ಅಂದರೆ ಒಳ್ಳೆಯದು ಅಂತ ಅರ್ಥ. ಸತ್ಯ ಅಂದರೆ ಏನಾಯಿತು? ಒಳ್ಳೆಯ ಜ್ಞಾನ, ಒಳ್ಳೆಯ ಆನಂದ ಅಂತ. ಒಳ್ಳೆಯದಂದ್ರೆ ಏನು? ಆಗ ನೋಡಿದೆವು 3 ರೀತಿಯಾದ ದೋಷಗಳು ಇಲ್ಲ ಅಂತಂದರೆ ಆ ಜ್ಞಾನ ಆನಂದವನ್ನು ಏನು ಅಂತ ಕರೀತೇವೆ? ಸತ್ ಎನ್ನುವ ಶಬ್ದದಿಂದ ಕರೀತೇವೆ. ಸತ್ ತ ಯ ಸತ್ಯ. ಭಗವಂತನಲ್ಲಿ ಇರತಕ್ಕಂಥ ಜ್ಞಾನ ಆನಂದಗಳು ಸತ್. ಸತ್ ಅಂತಂದರೆ 3 ರೀತಿಯ ದೋಷಗಳಿಂದ ರಹಿತವಾದ್ದು. ಆದ್ದರಿಂದ ಭಗವಂತ ಸತ್ಯ. ನಾವು ನಮ್ಮಲ್ಲಿ ಜ್ಞಾನಾನಂದ ಉಂಟು, ನಮ್ಮ ಸ್ವರೂಪದಲ್ಲಿ ಜ್ಞಾನಾನಂದ ಉಂಟು. ನಮ್ಮ ಸ್ವರೂಪದಲ್ಲಿರತಕ್ಕಂಥ ತ ಮತ್ತೆ ಯ, ಜ್ಞಾನ ಮತ್ತೆ ಆನಂದ, ಆನಂದ ಮತ್ತೆ ಜ್ಞಾನ. ಏನದು? ಅದು ಸತ್. ಏನು ಸತ್ ಅಂತಂದ್ರೆ ಸತ್ನಿಂದ ಬಂದದ್ದು ಸತ್ಯ. ಅವನಂತೂ ದೋಷರಹಿತವಾದ್ದು, ಆದ್ದರಿಂದ ಸತ್ಯ. ನಮ್ಮದು ಸತ್ನಿಂದ ಬಂದದ್ದು, ಆದ್ದರಿಂದ ಸತ್ಯ. ಸತ್ ಯಾರು? ಸತ್ ಅಂತೇಳಿ ಭಗವಂತನ ಮತ್ತೆ ಹೆಸರು ತಾನೆ. ಸತ್ ಯಾರು? ಸತ್ ಅಂತೇಳಿ ವಾಯುದೇವರಿಗೆ ಹೆಸರು ಸತ್ತು. ವಾಯುದೇವರಿಗೆ ಯಾಕೆ ಸತ್ತು ಅಂತ ಹೆಸರು ಬಂತು? ವಾಯುದೇವರು ಯಾರು ಅವತಾರ? ಗಾಳಿಯು ಗೊತ್ತುತ್ತಾರೆ, ವಾಯುದೇವರು ತಾನೆ. ವಾಯುದೇವರನ್ನು ಸತ್ತು ಅಂತ ಕರೀತಾರೆ. ಯಾಕೆ, ಹೇಗೆ, ಯಾರೋ ಕೇಳಿ. ಅದಕ್ಕಂದ್ರೆ ನಾವೀಗ ಬದುಕಿದ್ದೇವ? ಕಡಿಸ್ತಾ ಇದ್ರೆ ಗೊತ್ತಾಗೋಲ್ಲ ಬದುಕಿದ್ದೇವು ಸತ್ತಿದ್ದೇವು ಅಂತೇಳಿ. ಬದುಕಿದ್ದೇವು ಸತ್ತಿದ್ದೇವು ಅಂತೇಳಿ ಕಡಿಸ್ತಾ ಇದ್ರೆ ಗೊತ್ತಾಗೋಲ್ಲ.
ಬದುಕಿದ್ದೇವೆ. ಒಳಗಿನಿಂದ ಗಾಳಿ ಇದ್ದದ್ದಕ್ಕೆ ನಾವು ಬದುಕಿದ್ದೇವೆ. ಒಳಗಿನಿಂದ ಗಾಳಿ ಇದ್ದದ್ದಕ್ಕೆ ನಾವು ಬದುಕಿದ್ದೇವೆ. ಯಾವಾಗ ಒಳಗಿನಿಂದ ಗಾಳಿ ಹೋಯಿತೋ ಏನಂತೇವೆ? ಸತ್ತೋಯಿತು. ಯಾವಾಗ ಹೇಳಿದ್ದು ಸತ್ತೋಯಿತು ಅಂತೇಳಿ? ಒಳಗಿನ ಗಾಳಿ ಹೋದದ್ದಕ್ಕೆ ಸತ್ತೋಯಿತು. ಯಾರು ಹೋದದ್ದು? ಸತ್ತು ಹೋದದ್ದು. ಏನು ಹೋದದ್ದು? ಗಾಳಿ ಹೋದದ್ದು. ಹಾಗಾದರೆ ಸತ್ತು ಅಂತ ಯಾರ ಹೆಸರು? ಸತ್ತು ಅಂತ ಗಾಳಿಯ ಹೆಸರು. ಅಲ್ಲ ಸ್ವಾಮಿ, ಅವರು ದೊಡ್ಡ ವ್ಯಕ್ತಿಗಳು ಸತ್ತು ಹೋದದ್ದು. ಅವರನ್ನು ಸತ್ತು ಹೋಯಿತು ಅಂತ ಹೇಳುದು, ನಾಯಿ ಸತ್ತು ಹೋಯಿತು ಅಂತ ಹೇಳಿದಂತೆ ಅವರನ್ನು ಸತ್ತು ಹೋದ್ರು ಅಂತ ಹೇಳಬೇಕಲ್ಲ, ಸತ್ತು ಹೋಯಿತು ಅಂತ ಹೇಳುವುದಂತ ಯಾರೋ ಕೇಳಿದೆ. ಅದಕ್ಕೆ ನಾನಂದೆ, ಅವರು ತಿರುಗಿ ಬರೋಲ್ಲ, ಅದು ಸತ್ತು. ಯಾವಾಗ ತಿರುಗಿ ಬಂದು ಹೊಡಿತಾರೋ ಅಂತ ಭಯ ತಾನೆ, ತಿರುಗಿ ಬರೋಲ್ಲ, ಆದ್ದರಿಂದ ಸತ್ತು ಹೋಯಿತು ಅಂತ ಹೇಳೋದ ಕೇಳಲಿಲ್ಲ. ಹಾಗಾದರೆ ದೇಹದ ಒಳಗೆ ಇದ್ದಂತಹ ಗಾಳಿ ಹೊರಗೆ ಹೋದಾಗ ನಾವು ಹೇಳುವುದು ಸತ್ತು ಹೋಯಿತು ಅಂತ ಹೇಳಿಕೊಂಡು. ಹಾಗಾದರೆ ಸತ್ತು ಅಂತ ಯಾರ ಹೆಸರು? ಸತ್ತು ಅಂತ ಗಾಳಿಯ ಹೆಸರು. ನೀವೆಲ್ಲ ಸಜ್ಜನರಾಗಬೇಕಾ ದುರ್ಜನರಾಗಬೇಕಾ? ಇದು ಬನ್ನಿ, ಯಾರೇ ಆಗಲಿ, ಯಾವ ಮತದವನೇ ಆಗಲಿ, ಅವನ ಹತ್ರ ಕೇಳಿ, ನೀನು ಸಜ್ಜನಾಗಬೇಕು ಅಂತ ಆಸೆ ಉಂಟಾ, ದುರ್ಜನಾಗಬೇಕು ಅಂತ ಆಸೆ ಉಂಟಾ ಅಂತ ಕೇಳಿ. ಬೈದೇ ಬಿಡ್ತಾನೆ, ದುರ್ಜನಾಗುದ. ನಾನು ಸಜ್ಜನಾಗ. ಸಜ್ಜನ ಅಂದರೆ ಆಚಾರ್ಯ ಮಧ್ವರ ಜನ ಅಂತ. ಅವನಿಗೆ ಅರ್ಥ ಆಗಿಲ್ಲ, ನಮಗೆ ಬೇಕಾದ ಸಿಕ್ಕಿತು. ಅವಂತ ನಾನು ಸಜ್ಜನಾಗಬೇಕು, 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 ಸಜ್ಜನಾಗಬೇಕು ಅಂತಂದ. ನಾವು ಅದಕ್ಕೆ ಅರ್ಥ ಮಾಡಿಕೊಂಡು ಒಳಗಿಂದೊಳಗೆ ನಾವು ನಂಬುವುದೇನು? ವಾಯುದೇವರ ಜನ ಆಗಬೇಕು, ವಾಯುದೇವರ ಜನ ಆಗಬೇಕು, ಮಧ್ವರ ಜನ ಆಗಬೇಕು, ಮಧ್ವರ ಪೂರ್ವಾಚಾರ್ಯರ ಜನ ಆಗಬಾರ್ದು, ಪೂರ್ವಾಚಾರ್ಯ ಜನ ಆಗಬಾರ್ದು, ಮಧ್ವರ. ಹಾಗಾದ್ರೆ ಅವರ ಬಾಯಿಂದಲೇ ಬರುತ್ತೆ. ನಾವೇ ಪ್ರತ್ಯೇಕವಾಗಿ ಅವರ ತಿಳಿಸಬೇಕಾಗಿಲ್ಲ. ನಾವು ಸಜ್ಜನಾಗಬೇಕು, ಸಜ್ಜನಾಗಬೇಕು, ಸಜ್ಜನಾಗಬೇಕು ಅಂತ ಹೇಳಿಕೊಂಡು. ಹಾಗಾದರೆ ಸತ್ ಅಂತ ಹೇಳಿಕೊಂಡು ವಾಯುದೇವರಿಗೆ ಹೆಸರು. ನಮಗೆ ನಿಮಗೆ ಇರತಕ್ಕಂತಹ ತ ಮತ್ತೆ ಯಾ ಅಂದರೆ ಜ್ಞಾನ ಮತ್ತೆ ಆನಂದ ಯಾರಿಂದ? ಸತ್ತಿನಿಂದ. ಆದ್ದರಿಂದ ನಾವು ಸತ್ಯರು. ಸತ್ತಿನಿಂದ ಅಂದರೆ ವಾಯುದೇವರಿಂದ. ವಾಯುದೇವರು ಜ್ಞಾನಾನಂದವ? ಹೌದು. ಯಾಕೆ? ಉಪನಿಷತ್ತು ಹೇಳ್ತಾ ಉಂಟು, ಸಹ ಏನಾನ್ನ ಬ್ರಹ್ಮ ಗಮಯ. ಭಗವಂತನ ಬಳಿಗೆ ಹೋಗೋದು ಹೇಗೆ? ಏನು ನಾವೇ ನಮ್ದೆಲ್ಲ ಹೋಗಿಬಿಡ್ತೇವೆ ದೇವರ ಬಳಿಗೆ ಅಂತಂದ್ರೆ ಆಗುತ್ತಾ? ಇಲ್ಲ. ಮತ್ತೆ ಎಲ್ಲ ನಮ್ಮದು ಸಾಧನ ಅದು ಇದು ಪ್ರಾರಂಭ ಎಲ್ಲ ಮುಗಿದ್ರು ಕೂಡ ಬ್ರಹ್ಮದೇವರ ಕೂತ್ಕೋ ಸ್ವಲ್ಪ ಅಂತ ಕೂತ್ಕೊಂಡ. ಎಷ್ಟು ತನಕ ಕೂತ್ಕೊಳ್ಬೇಕು? ಬ್ರಹ್ಮದೇವರ ಪ್ರಾರಂಭ ಮುಗಿಯುವ ತನಕ ಕೂತ್ಕೊಳ್ಬೇಕು. ಆಮೇಲೆ ಬ್ರಹ್ಮದೇವರ ಪ್ರಾರಂಭ ಮುಗಿಯಿತು ನಮ್ಮದೇ ಬಾ ಅಂತ ಕರ್ಕೊಂಡು ಬ್ರಹ್ಮದೇವರು ನಮ್ಮನ್ನು ವಿರಜಾನದಲ್ಲಿ ಸ್ನಾನ ಮಾಡಿಸಿ ಆಚೆ ದಾಟಿಸ್ತಾರೆ. ಹಾಗಾಗಿ ದಾಟಿಸಿದಾಗ ಏನಾಯಿತು? ಲಿಂಗದೇಹ ಭಂಗ ಆಯಿತು. ಭಂಗಾಗಿ ಏನಾಯಿತು? ನಮ್ಮ ಸ್ವರೂಪದಲ್ಲಿರತಕ್ಕಂಥ ಜ್ಞಾನ ಆನಂದಗಳ ಅನುಭವ ನಮಗೆ ಸಿಕ್ಕಿತು. ಯಾರಿಂದ? ಬ್ರಹ್ಮದೇವರಿಂದ. ಬ್ರಹ್ಮದೇವರು ಯಾರು? ಪೂರ್ವಜನ್ಮದ ವಾಯುದೇವರು. ಹಾಗಾದರೆ ಯಾರಿಂದ ಸಿಕ್ಕಿತು? ಸತ್ತಿನಿಂದ ಸಿಕ್ಕಿತು. ಸತ್ಯ, ನಾವೆಲ್ಲ ಸತ್ಯ. ಸತ್ತಿನಿಂದಾಗಿ, ಸತ್ ಶಬ್ದದಿಂದ ಹೇಳಲ್ಪಡುವ ವಾಯುದೇವರಿಂದಾಗಿ ನಮಗೆ ಜ್ಞಾನ ಆನಂದಗಳು. ಆದ್ದರಿಂದ ನಾವು ಸತ್ಯ ಸತ್ಯ. ಭಗವಂತ ವಾಯುದೇವರಿಂದಾಗಿ ಅವನಿಗೆ ಜ್ಞಾನಾನಂದಗಳು ಸಿಗುವುದಲ್ಲ. ಮತ್ತೆ ಹಾಗಾದರೆ ಅವನ ಸತ್ತೇ ಬೇರೆ, ನಮ್ಮ ಸತ್ತೇ ಬೇರೆ. ಅದರಿಂದ ಏನಂದ್ರು ಆಚಾರ್ಯ ಮತ್ತು ಏನಂತಾರೆ ಅಂತಂದರೆ, ಸಕಲ ಗುಣ ನಿಧಿಗೆ ಸರ್ವ ದೋಷ ವ್ಯಪೇತ. ಎಲ್ಲೆಲ್ಲಿ ನಾವು ಲೋಕದಲ್ಲಿ ಗುಣಗಳನ್ನು ಅಂತ ಕಾಣ್ತೇವೋ ಆ ಗುಣಗಳೆಲ್ಲ ದೇವರೇ ನೀನು ಕೊಟ್ಟದ್ದು, ದೇವರೇ ನೀನು ಕೊಟ್ಟದ್ದು, ದೇವರೇ ನಿನ್ನ ಕೈಯಲ್ಲಿ ಉಂಟು ಆ ಗುಣ. ಒಂದು ಪುಷ್ಪವನ್ನು ಸೃಷ್ಟಿ ಮಾಡಿದ, ಪುಷ್ಪಕ್ಕೆ ಪರಿಮಳ ಕೊಟ್ಟ. ಒಂದು ತಿಂಡಿಯನ್ನು ತಯಾರು ಮಾಡಿದ, ಆ ತಿಂಡಿಗೆ ಪರಿಮಳ ಕೊಟ್ಟ. ಒಂದು ಚಕ್ಕುಲಿ ತಯಾರು ಮಾಡಿದ ಭಗವಂತನೇ, ಅದಕ್ಕೊಂದು ಒಳ್ಳೆ ಪರಿಮಳ. ಡಬ್ಬಿಯನ್ನು ಎಷ್ಟು ಮುಚ್ಚಿಟ್ಟರೂ ಕೂಡ ಪರಿಮಳದಿಂದ ಗೊತ್ತಾಗ. ಸಕ್ಕರೆ ಸೃಷ್ಟಿ ಮಾಡಿದ, ಸಕ್ಕರೆಗೆ ಸಿಹಿ ಕೊಟ್ಟ. ಎಷ್ಟೇ ಡಬ್ಬಿಯಲ್ಲಿಂದೇ ಮೂಲೆಯಲ್ಲಿಟ್ಟರೂ ಕೂಡ ಇರುವೆಗಳು ಸಾಲು ಕಟ್ಟಿ ಬಂದಾಯಿತು. ಸಕ್ಕರೆ ಇಲ್ಲಿ ಉಂಟು ಅಂತ ಸಾಲು ಕಟ್ಟಿ ಬಂದಾಯಿತು. ಹಾಗಾದರೆ ಸಕ್ಕರೆಗೆ ಸಿಹಿ, ಆ ನವಿಲಿಗೆ ಚಿತ್ರಪತ್ರಗಳು, ಅವಳಕ್ಕೆ ಕೆಂಪು, ಎಲ್ಲ ಗುಣಗಳನ್ನು ಯಾರು ಕೊಟ್ಟ? ಭಗವಂತ ಕೊಟ್ಟ. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ.
ವಾಯುದೇವರ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ಮಾತು ಹೇಳುವುದುಂಟು. ಲೋಕದಲ್ಲಿ ಒಂದೇನು ಗುಣ ಕಂಡೆವು, ಯಾವುದೋ ಒಂದು ವಸ್ತು ಕಂಡೆವು, ಆ ವಸ್ತುವಿನಲ್ಲಿ ಏನೋ ಒಂದು ಗುಣ ಕಂಡೆವು, ಯಾವುದೋ ಒಂದು ವ್ಯಕ್ತಿಯನ್ನು ಕಂಡೆವು, ಆ ವ್ಯಕ್ತಿಯಲ್ಲಿ ಮಾರ್ಧವ ಕಂಡೆವು, ಒಂದು ವ್ಯಕ್ತಿಯನ್ನು ಕಂಡೆವು, ಒಂದು ಹೆಣ್ಣನ್ನು ಕಂಡೆವು, ಆ ಹೆಣ್ಣಲ್ಲಿ ಸೌಂದರ್ಯ ಕಂಡೆವು. ಆವಾಗ ಅಬ್ಬ ಈ ಹೆಣ್ಣು ಎಷ್ಟು ಚಂದ, ಅಬ್ಬ ಈ ಪುಷ್ಪ ಎಷ್ಟು ಮೃದು ತಂದಾಗ ಮತ್ತೊಬ್ಬ ಅಂತ ಅಂತೆ ಏನದು ಎಂಜಲು ವಾಯುದೇವರಲ್ಲಿ ಮುಂದೆ ಏ ಗುಣ ನಾಮ ಜಗತ್ ಪ್ರಸಿದ್ಧ. ಆ ಗುಣಗಳಿಗೆಲ್ಲ ಜನ ಎಲ್ಲಿ ತೋರಿಸಿದ್ರು ಆ ಮಾರ್ಧವನ ಅಲ್ಲಿ ಮೃದುತ್ವ ಉಂಟ, ಅದು ಮೆತ್ತಗುಂಟ ವಾಯುದೇವರಲ್ಲಿ, ಸೌಂದರ್ಯ ಉಂಟ ವಾಯುದೇವರಲ್ಲಿ, ಗಟ್ಟಿತನ ಉಂಟ ವಾಯುದೇವರಲ್ಲಿ. ಯಂ ತೇಷು ತೇಷು ಸ್ಮನಿದರ್ಶಯಂತಿ. ಅದೇ ರೀತಿಯಲ್ಲಿ ಒಂದು ಕಡೆಯಲ್ಲಿ ಒಂದು ಗುಣವನ್ನು ಕಂಡೆವು ಅಂತಂದರೆ ನಮಗೆ ಚಿಂತನೆ ಏನು ಬರಬೇಕು ಅಂತಂದರೆ ಅಲ್ಲಿ ಈ ಗುಣವನ್ನು ದೇವರು ಕೊಟ್ಟ. ಸಕಲ ಗುಣ ಈ ಲೋಕದಲ್ಲಿ ಕಾಣತಕ್ಕಂಥ ಗುಣ ಅಂತಂದರೆ ಏನು ಗೊತ್ತಾ? ಧರ್ಮ ಅಂತ. ಗುಣ ಶಬ್ದಕ್ಕೆ ಧರ್ಮ, ಒಂದು ವಸ್ತು ಅದೊಂದು ಧರ್ಮಗಳಿದ್ದೇ ಇರ್ತವಲ್ಲ, ಆ ಧರ್ಮವನ್ನು ದೇವರು ಅಲ್ಲಿ ಕೊಟ್ಟ. ದೇವರ ಕೈಯಲ್ಲಿ ಉಂಟು ಆ ಧರ್ಮ, ದೇವರಲ್ಲಿ ಕೊಟ್ಟ. ನಾವೇನು ಮಾಡ್ತೇವೆ ಈಗ ಅಂದರೆ ಅಲ್ಲಿ ಒಂದು ಗುಣ ಉಂಟು, ಆ ಗುಣವನ್ನು ದೇವರೇ ನೀನು ಕೊಟ್ಟದ್ದು, ನಿನ್ನ ಕೈಯಲ್ಲಿ ಉಂಟು ಆ ಗುಣ ಅಂತ ನಾವು ಚಿಂತನೆ ಮಾಡುವಾಗ ಮತ್ತೇನು ಮಾಡ್ತೇವೆ? ನಮಗೆ ಬೇಕಾದಾಗ ದೇವರ ಬಳಿಗೆ ಹೋಗಿ ದೇವರೇ ನನಗೆ ಅದು ಕೊಡು, ದೇವರೇ ನನಗೆ ಇದು ಕೊಡು, ದೇವರ ನನಗೆ ಕೊಟ್ಟಿದ್ದೆ ಅಂತ. ಬ್ಯಾಂಕಲ್ಲಿ ದುಡ್ಡಿಟ್ಟಿಲ್ಲ, ಮತ್ತೆ ಡ್ರಾ ಮಾಡಲಿಕ್ಕೆ ಹೋಗ್ತೇನೆ, ಅವಾಗ ಬ್ಯಾಂಕಿನವ್ರು ಕೇಳ್ತಾರೆ ದುಡ್ಡಿಟ್ಟಿದ್ಯಾ ಅಂತ ಕೇಳ್ತಾರೆ. ಅದೇ ರೀತಿಯಲ್ಲಿ ನಾವು ದೇವರ ಹತ್ರ ನನಗೆ ಅದು ಕೊಡು ಇದು ಕೊಡು ಅಂತ ನಾವು ಕೇಳುವಾಗ ದೇವರೇ ಎನ್ನ ಮಗುವಿಗೆ ಒಂಚೂರು ಮೃದುತ್ವ ಕೊಡು, ಎನ್ನ ಮಗ ತುಂಬ ಕಠಿಣ ಇದ್ದಾನೆ, ಸ್ವಲ್ಪ ಮೃದುತ್ವ ಕೊಡು ಅಂತ ನಾವು ದೇವರಲ್ಲಿ ಕೇಳಿದರೆ ದೇವರಂತ ನೀನು ನನಗೆ ಮೃದುತ್ವ ಕೊಟ್ಟಿದ್ದೆ, ನನಗೆ ನೆನಪಾಗ್ತಾ ಇಲ್ಲ. ಯಾವಾಗ ಆಗ್ತಿತ್ತು? ಎಲ್ಲೋ ಒಂದು ಪುಷ್ಪದಲ್ಲಿ ಮಾರ್ಧವ ಕಂಡಾಗ ಆ ಮೃದುತ್ವವನ್ನು, ಇದು ದೇವರಲ್ಲಿದ್ದಂಥ ಮೃದುತ್ವ ನಾವು ಚಿಂತನೆ ಮಾಡಿದರೆ ಆವಾಗ ಒಂದು ದಿವಸ ಹೋಗಿ ದೇವರ ಬಳಿಗೆ ಹೋಗಿ ದೇವರೇ ನಿನ್ನಲ್ಲಿ ಮೃದುತ್ವ ಉಂಟು, ನಾನು ಕೊಟ್ಟಿದ್ದೇನೆ, ಕೊಡೋ ಒಂಚೂರು. ಯಾರಿಗೆ ಅಂತ ಕೇಳಿದ, ನಮ್ಮ ಮಗ ತುಂಬ ಕಲ್ಲಿನಂತೆ ಗಟ್ಟಿ ಇದ್ದಾನೆ, ಅವನಿಗೆ ಒಂಚೂರು ಮೃದುತ್ವ ಬೇಕಾಗಿದೆ, ಕೊಡೋ ಅಂತೇಳಿ ದೇವರ ಹತ್ರ ಕೇಳಲಿಕ್ಕೆ ನಮಗೆ ಅಧಿಕಾರ ಬರುತ್ತೆ, ಹಕ್ಕು ಬರುತ್ತೆ. ಇನ್ನೊಂದು ದೊಡ್ಡತೇನು ಗೊತ್ತಾ? ಯಾರೊಬ್ಬ ಭಾರಿ ದ್ವೇಷ ಮಾಡ್ತಾ ಇದ್ದಾನೆ, ತುಂಬ ದ್ವೇಷ ಮಾಡ್ತಾ ಇದ್ದಾನೆ, ಅವನಲ್ಲಿ ದ್ವೇಷ ಅನ್ನತಕ್ಕಂಥ ಒಂದು ಧರ್ಮ ಉಂಟಲ್ಲ, ದ್ವೇಷ ಮಾಡ್ತಾ ಇದ್ದ ಅವನ ದ್ವೇಷ ಅನ್ನೋ ಧರ್ಮ ಉಂಟಲ್ಲ, ಅದನ್ನು ದೇವರಲ್ಲಿ ಚಿಂತನೆ ಮಾಡಿ, ದೇವರೇ ಈ ದ್ವೇಷ ನಿನ್ನಲ್ಲಿ ಇದ್ದದ್ದಕ್ಕೆ ಅವನಿಗೆ ಈ ಗುಣ ಕೊಟ್ಟಿದ್ದಿ, ಅವನಿಗೆ ನೀನು ಈ ಧರ್ಮ ಕೊಟ್ಟಿದ್ದಿ, ದ್ವೇಷ ಮಾಡತಕ್ಕ ಒಂದು ಧರ್ಮವನ್ನು ಅವನಿಗೆ ಕೊಟ್ಟವ ನೀನೆ, ನಿನ್ನಲ್ಲಿ ಉಂಟದು ಅಂತ ದೇವರಲ್ಲಿ ಚಿಂತನೆ ಮಾಡುವ. ಈ ದ್ವೇಷವನ್ನು ದೇವರಲ್ಲಿ ಚಿಂತನೆ ಮಾಡಿಬಿಟ್ರೆ ನಾಳೆ ನಮ್ಮ ಕತೆ ಅದಕ್ಕಂತ ನಾವು ದೇವರಲ್ಲಿ ಕೇಳಲಿಕ್ಕೆ ಬರ್ತೇವೆ. ದೇವರೇ ಆ ದಿವಸ ದ್ವೇಷವನ್ನು ಚಿಂತನೆ ಮಾಡಿದ್ದೆ, ನಿನ್ನಲ್ಲಿ ಯಾರೋ ಒಬ್ಬ ದ್ವೇಷ ಮಾಡ್ತಾ ಇದ್ದ, ಅವನಲ್ಲಿ ದ್ವೇಷ ಎನ್ನತಕ್ಕ ಒಂದು ಧರ್ಮ ಇತ್ತು, ಆ ಧರ್ಮ ನಿನ್ನದು ಅಂತ ಹೇಳಿಕೊಂಡು ನಿನ್ನಲ್ಲಿ ಚಿಂತನೆ ಮಾಡಿದ್ದೆ, ಕೊಡೋ ಇವತ್ತು. ಯಾಕೆ? ಒಂದೇ ಶಬ್ದದಲ್ಲಿ ಹೇಳ್ತೇನೆ, ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ. ಲೌಕಿಕ ಪ್ರತಿಯೊಬ್ಬರೂ ಹೆಚ್ಚಿನವರು ಒದ್ದಾಡ್ತಾರೆ. ನಮ್ಮ ಮಕ್ಕಳು ಉದ್ಯೋಗಕ್ಕೆ ಅಂತೇಳಿ ಹೊರ ಹೋಗ್ತಾರೆ, ಹೊರಗೆ ಏನು ಮಾಡ್ತಾರೆ ಬಿಡ್ತಾರೆ ಅಂತ ಯಾರಿಗೂ ಗೊತ್ತಾಗೋಲ್ಲ. ನಮಗೆ ಗೊತ್ತಾದಾಗ ಬೆಳಗಾಗಿರುತ್ತೆ. ಗಲಾಟೆ ಮಾಡೋಣ ಅಂತಂದರೆ ಆರಕ್ಷಕ ಠಾಣೆಯಲ್ಲಿ ಮತ್ತು ನ್ಯಾಯಾಲಯದಲ್ಲಿ ನ್ಯಾಯ ದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಅದರಿಂದ ಆರಾಮ. ಅಲ್ಲಿಂದ ತೀರ್ಪು ಏನು ಬರುತ್ತೆ? ಮೇಜರು ಅವಾಗ ಹಡದ ಅಪ್ಪಮ್ಮನು ಏನೂ ಮಾಡುವಂತೆ ಇಲ್ಲ. ಇದು ಒಂದೇ ದಾರಿ ದೇವರ ಹತ್ರ ಕೇಳು. ಏನು ಅಂತ ಮಹಾರಾಜ, ಆ ದಿವಸ ಬಹಳ ಸಮಯದ ಹಿಂದೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ದ್ವೇಷ ಅಂತ ಒಂದು ಧರ್ಮ ಇತ್ತು, ಅದು ನಿನ್ನಲ್ಲಿ ಉಂಟು ಅಂತ ಚಿಂತನೆ ಮಾಡಿದ್ದೆ, ಕೊಡೋ ಇವತ್ತದನ್ನು ಯಾರಿಗೆ ಅಂತ ಕೇಳಿದ. ಆ ಪ್ರೀತಿ ಮಾಡತಕ್ಕಂಥ ಮುಸ್ಲಿಂ ಹುಡುಗ ಇದ್ದಾರಲ್ಲ, ಅವನಿಗಿದ್ದು ಆ ದ್ವೇಷ ಯಾಕೆ ಅಂತ ಕೇಳಿದ. ನಮ್ಮ ಹುಡುಗಿಯನ್ನು ಅವ ದ್ವೇಷ ಮಾಡಬೇಕಾದ, ನಮ್ಮ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದನ, ಪ್ರೀತಿ ಮಾಡಿ ಬೆಲೆಗೆ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದನ, ತಪ್ಪಿಸಬೇಕು. ನಮ್ಮ ಹುಡುಗಿಯರಿಗೆ ಅವರಿಂದ ತಪ್ಪಿಸಬೇಕು. ಇವಳು ದ್ವೇಷ ಮಾಡಿದರೆ ಇವಳು ಬದುಕು ಉಳಿಯುವಂಥ, ಅದಕ್ಕೆ ಅವನೇ ದ್ವೇಷ ಮಾಡುವಂತೆ ಮಾಡಬೇಕು. ಯಾರ ಹತ್ರ ಕೇಳಬೇಕು?
ದೇವರಲ್ಲಿ ಕೇಳಬೇಕು. ದೇವರೇ ಒಂಚೂರು ದ್ವೇಷ ಕೊಡುವಂಥ ದೇವರಲ್ಲಿ ಕೇಳಬೇಕು. ದೇವರನ್ನ ನನ್ನಲ್ಲಿ ಇಲ್ಲ ಅಂತ. ಅದಕ್ಕೆ ನಾವು ಹೇಳಲಿಕ್ಕೆ ಬರೋದು, ಆ ದಿವಸ ನಾನೊಂದು ದ್ವೇಷ ಕೊಡು ನಿನ್ನಲ್ಲಿ ಚಿಂತನೆ ಮಾಡಿದ್ದೆ, ಕೊಡು ಇವತ್ತು. ಎಲ್ಲಿ ಕೊಡಬೇಕು? ಆ ಮುಸ್ಲಿಂ ಹುಡುಗನಲ್ಲಿ ಕೊಡು. ಬಂತವನಲ್ಲಿ ದ್ವೇಷ. ಯಾರನ್ನು ದ್ವೇಷ ಮಾಡ್ತಾನೆ? ಯಾವ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ರು ಆ ಹುಡುಗಿಯನ್ನು ದ್ವೇಷ. ನಮ್ಮ ಜೀವನ ಸಕಲ ದೇವರನ್ನು ಸಕಲ ಗುಣ ನೀತಿಯಿಂದ ಚಿಂತನೆ ಮಾಡುವ ಕ್ರಮ. ನಾವೇನು ಚಿಂತನೆ ಮಾಡ್ತೇವೆ? ಎಲ್ಲ ಗುಣಗಳು ದೇವರಲ್ಲಿ ಉಂಟು, ಎಲ್ಲ ಗುಣಗಳು ದೇವರಲ್ಲಿ ಉಂಟು, ನಮಗೆ ಬೇಕು ಸಿಗೋದು ಚಿಂತನೆ ಮಾಡಿದ್ದೇವೆ. ಎಲ್ಲ ಗುಣಗಳಿಂದ ಕೂಡಿದವ ದೇವರೇ, ನೀನು ಎಲ್ಲ ಗುಣಗಳಿಂದ ಕೂಡಿದವ, ನೀನೆಲ್ಲ ಕಡೆ ಇರುವವ ಅಂತ ಎಷ್ಟೇ ಚಿಂತನೆ ಬಂತು. ನಮ್ಮ ಜೀವನಕ್ಕೆ ನಮಗೆ ಅನುಕೂಲ ಆಗುವ ರೀತಿಯಲ್ಲಿ ದೇವರಲ್ಲಿ ಗುಣಗಳನ್ನು ಚಿಂತನೆ ಮಾಡುವ ಕ್ರಮ ಎಲ್ಲೆಲ್ಲಿ ನಾವು. ಅದಕ್ಕೆ ಯಾರೋ ಒಬ್ಬ ಅಂತ ಏನಂತ, ನಾನು ಎಲ್ಲಿ ಹೊರಗೆ ಹೋಗಿಲ್ಲ, ಅದರಿಂದ ಯಾವ ವಸ್ತುವಿನ ಅದು ಕೂಡ ಯಾವ ಧರ್ಮವನ್ನು ನಾನು ಕಂಡಿಲ್ಲ. ಹಾಗಿರುವಾಗ ನಾನು ದೇವರಲ್ಲಿ ಆ ಧರ್ಮ ಉಂಟು ಅಂತ ಹೇಗೆ ಚಿಂತನೆ ಮಾಡುವುದು ಅಂತ. ಹೌದಾ ಅಂತ ಸುಮಾರಾಗಿ ಯಾವಾಗ ತಂದು ಬಿಟ್ಟರೆ ಒಂದು 60, 70, 80 ಆಯಿತು ಅಂತಂದರೆ ಮತ್ತೆ ಹೊರ ಹೋಗ್ಲಿಕ್ಕೆ ಎಲ್ಲಿ ಆಗುತ್ತೆ? ಆಗೋದಿಲ್ಲ. ಆವಾಗ ಮತ್ತೆ ಮನೆಯಲ್ಲಿ ಕೂತ್ಕೊಂಡಿರ್ತೇವೆ. ಆವಾಗ ದೇವರಲ್ಲಿ ಗುಣಗಳನ್ನು ಚಿಂತನೆ ಮಾಡುವ ಕ್ರಮ. ಯಾಕೆ? ಯಾವ ವಸ್ತುಗಳನ್ನು ಕಾಣ್ತಾ ಇಲ್ಲ ನಾವು, ಆದ್ದರಿಂದ ದೇವರಲ್ಲಿ ಗುಣಗಳನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಅಂದರೆ ಜಗನ್ನಾಥದಾಸರು ಮಧ್ಯೆ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ಅಂದರು, ಮನದೊಳಗೆ ಸುಂದರ ಪದಾರ್ಥವನ್ನೆನೆದು ಕೈ ಕೊಡೆ. ಮನೆಯಲ್ಲೇ ಕೂತು ನೀನು ಜೀವನದಲ್ಲಿ ತಾರಣದಲ್ಲಿ ಏನೆಲ್ಲ ಹಾರಾಡಿದ್ಯೋ, ಎಲ್ಲೆಲ್ಲಿ ಏನೇನು ಧರ್ಮಗಳನ್ನು ನೋಡಿದ್ಯೋ ಅದನ್ನೆಲ್ಲ ಮತ್ತೊಮ್ಮೆ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಶುರು ಮಾಡಿ. 80 ದಾಟಿದ? ಹೌದು, 80 ದಾಟಿದ. ಮಕ್ಕಳು ಸೊಸೆ ಎಲ್ಲ ಮನೆಗೆ ಬಂದಿದ್ದಾರಾ? ಹೌದು, ಮನೆಗೆ ಬಂದಿದ್ದಾರೆ. ನಿನಗೊಂದು ವೃದ್ಧಾಶ್ರಮ ನೋಡ್ತಾ ಇದ್ದಾರಾ? ಹೌದು, ವೃದ್ಧಾಶ್ರಮ ನೋಡ್ತಾ ಇದ್ದಾರೆ. ಅವರಿಗಿಂತ ವಾಸಿ ಅಪ್ಪಮ್ಮನಿಗೆ ವೃದ್ಧಾಶ್ರಮ ನೋಡೋರಿದ್ದಾರಲ್ಲ ಮಕ್ಕಳು, ಅವರಿಗಿಂತ ವಾಸಿ. ಯಾರಿಗಿಂತ? ಅಪ್ಪಮ್ಮನನ್ನು ಕೊಂಡೋಗಿ ನಡು ದಾರಿಯಲ್ಲಿ ಕಾಡಲ್ಲಿ ಏಕಾಂಗಿ ಬಿಟ್ಟು ಬರುವವರಿಗಿಂತ ವಾಸಿ. ಎಷ್ಟೋ ಜನ ಅಂತವರು ಇದ್ದಾರೆ. ತಮ್ಮನ್ನು ಹೊಡೆದಿರತಕ್ಕಂಥ ಅಪ್ಪಮ್ಮನನ್ನೇ ಗಾಡಿಯಲ್ಲಿ ಕೂಡಿಸಿಕೊಂಡು ಕಾಡಿನಲ್ಲಿ ಹೋಗಿ ಬಿಟ್ಟು ಬರತಕ್ಕಂಥ ಪ್ರಸಂಗಗಳು ತುಂಬಾ ನಡೀತಾ ಉಂಟು ಈಗಲೂ ಕೂಡ. ಅಂಥವರಿಗೆ ವಾಸಿ ಅಪ್ಪ. ಒಂದು ವೃದ್ಧಾಶ್ರಮದಲ್ಲಿ ಯಾರು ಸೇರಿಸಿದ್ರಲ್ಲ ಅಪ್ಪಮ್ಮನ. ಮನದೊಳಗೆ ಸುಂದರ ಪದಾರ್ಥವನ್ನೆನೆದು ಕೊಡೆ. ಕೈಗೊಂಬ ಭಗವಂತ ಕೈಗೊಂಬ ತಗೊಳ್ತಾನೆ ದೇವರೇ. ಆವಾಗ ನಾನು ಎಲ್ಲ ಬೇಡಬೇಕು. ಮತ್ತೆ ನಮ್ಮಲ್ಲಿ ಇದ್ದಂಥ ಗುಣಗಳನ್ನು ದೇವ್ರ ಮೇಲೆ ಹಾಕೊಂಡು ದೇವರಿಗೆ ಅರ್ಪಿಸ್ತಾ ಇರೋದು ದೇವರಿಗೆ ಒಪ್ಪಿಸ್ತಾ ಇರೋದು. ಏನು ಮಾಡ್ತಾನೆ ಭಗವಂತ? 2 ಕೈ ಮುಂದೆ ಹಿಡಿದು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಮತ್ತೇನು ಮಾಡ್ತಾನೆ? ನಾವು ಕೇಳಿದಾಗ ನಮಗೆ ಕೊಡ್ತಾನೆ. ದೇವರೇ ಏನು ಆ ದಿವಸ ನಾನು ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಯಲ್ಲಿದ್ದಂತೆ ಏನು ಪ್ರೀತಿ ಇತ್ತು, ಆ ಪ್ರೀತಿ ನಿನಗೆ ಅರ್ಪಿಸಿದ್ದೆ. ದೇವರಿಗೆ ಕೊಡು. ಯಾರಿಗೆ ಕೊಡಬೇಕು? ನನ್ನ ಮಗನಿಗೆ ಕೊಡು, ನನ್ನ ಸೊಸೆಗೆ ಕೊಡು. ಯಾಕೆ ಅಂತ ನನ್ನ ವೃದ್ಧಾಶ್ರಮಕ್ಕೆ ಹಾಕದಂತೆ ಕೊಡು. ಇದರ ಒಂದು ಮಾತು ಹೇಳಿದ್ದು, ವ್ಯಾಸರ ಮಾತು ಎಂದೂ ಕೂಡ ಹಾಡಾದದ್ದುಂಟಿಲ್ಲ. ವ್ಯಾಸರ ಮಾತು ಎಂದೂ ಕೂಡ ಅಡಿಯಲ್ಲಿ ಕೆಂಪುಗೆ ಹಾಕತಕ್ಕಂಥ ಪ್ರಸಂಗ ಇಲ್ಲ. ಏನು ಮಾತು ಬೈಬೇಡಿ ಇದೆ. ಯಾಕೆಂದರೆ ಸತ್ಯಕ್ಕೆ ಪುಣ್ಯಕ್ಕೆ ಯಾವ ಸೊಸೆ ಎಂದರೂ ಬಂದಿಲ್ಲ ಅಂದರೆ ಅಡ್ಡಿಯಿಲ್ಲ. 6 ಜನರನ್ನು ಬಿಟ್ಟು ಬಿಡ್ತಾರೆ ಅಂತ ವಿದುರ ಹೇಳಿದ್ದುಂಟು. ಅದರಲ್ಲಿ ಮೊದಲು ಏನು ಪಾಠ ಆದಮೇಲೆ ಅಧ್ಯಾಪಕರನ್ನು ವಿದ್ಯಾರ್ಥಿಗಳು ಬಿಟ್ಟು ಬಿಡ್ತಾರೆ ಅಂತ ಒಂದು. 2ನೇದೇ ಕೃತದಾರಾಷ್ಟ ಮಾತನ್ನು ಮಗನಿಗೆ ಮದುವೆ ಆದ ಕೂಡಲೇ ಅಪ್ಪಮ್ಮನನ್ನು ಬಿಟ್ಟು ಬಿಡ್ತಾನೆ ಅಂತ ಒಂದು ಮಾತು ವೇದವ್ಯಾಸರು ಹೇಳ್ತಕ್ಕಂಥ ಮಾತು. ಇಷ್ಟು ನಾನೆಲ್ಲೋ ಉಪನ್ಯಾಸರು ಹೇಳಿ ಅದನ್ನು ಕೇಳಿಕೊಂಡಂಥ ಒಂದು ಮಗ ಬಂದು, ಸ್ವಾಮಿ ವ್ಯಾಸರ ಮಾತು ಸುಳ್ಳಾಗಬಾರ್ದು ಅಂತಲೇ ನಾನು ಅಪ್ಪಮ್ಮನ ವೃದ್ಧಾಶ್ರಮಕ್ಕೆ ಮಹಾರಾಜ. ಅದು ವ್ಯಾಸರು ತಪ್ಪನ್ನು ತೋರಿಸಿಕೊಂಡದ್ದು ಹಾಗೆ ಮಾಡಬೇಕು ಅಂತ ಅದರ ಅರ್ಥ ಅಲ್ಲ ಅಂತ. ಅಂದರೆ ನಮ್ಮ ಜನ ಭಾರಿ ಬುದ್ಧಿವಂತರಂತೆ ಇದ್ದಾರೆ. ಹಾಗಾದರೆ ದೇವರಲ್ಲಿ ಬೇಡಬೇಕು. ಹೇಗೆ ಬೇಡಬೇಕು? ಏನಂದ್ರು ಜಗನ್ನಾಥದಾಸರು, ಮನದೊಳಗೆ ಸುಂದರ ಪದಾರ್ಥವನ್ನೆನೆದು ಕೊಡೆ. ಮನದೊಳಗೆ ಅಂದರೆ ಏನಂತ? ರುದ್ರದೇವರ ಮೂಲಕ ಕೊಡೆ. ಮನೋನ್ಯಾಮರು ರುದ್ರದೇವರು ನಮಗೆ ಬೇಕಾಗಿರತಕ್ಕಂಥ ಲೌಕಿಕ ಫಲಗಳನ್ನೆಲ್ಲ ಕೊಡುವುದು ರುದ್ರದೇವರಂತೆ. ಭಗವಂತ ತನ್ನ ಮೊಮ್ಮಗನಿಗೆ ಅದನ್ನು ವಹಿಸಿಕೊಟ್ಟಿದ್ದಾನೆ.
ಲೋಕದಲ್ಲಿ ಜನರು ಯಾರೆಲ್ಲ ಲೌಕಿಕ ಫಲವನ್ನು ಕೇಳ್ತಾರೋ ಅದನ್ನೆಲ್ಲ ನೀನು ಕೊಡು, ಪಾರತ್ರಿಕ ಫಲ ನಾನು ಕೊಡ್ತೇನೆ ಅಂತ ಭಗವಂತ ಹರಿಹರರು ಇಬ್ಬರು ಕೂಡ ಹೊಂದಾಣಿಕೆ ಆಗಿದೆ ಅಜ್ಜ ಮತ್ತೆ ಮೊಮ್ಮಗನ ಮಧ್ಯದಲ್ಲಿ. ಅದರಿಂದ ಜಗನ್ನಾಥದಾಸ ಅಂತಾರೆ, ಮನದೊಳಗೆ ಸುಂದರ ಪದಾರ್ಥವನ್ನೇನೆಂದು ಕೊಡೆ ಅಂದ್ರೆ ಏನರ್ಥ? ಮನಸ್ಸಿಗೆ ನಿಯಾಮಕ ರುದ್ರದೇವರು, ರುದ್ರದೇವರ ಮೂಲಕ ಕೊಡೆ. ಭಗವಂತ ಏನ್ ಮಾಡ್ತಾನೆ? ಯಾವ ಮೊಮ್ಮಗನ ಮೂಲಕ ಭಗವಂತನಿಗೆ ಕೊಡ್ತೇವೋ ಅದೇ ಮೊಮ್ಮಗನ ಮೂಲಕ ಭಗವಂತ ನಮಗೆ ಕೊಡ್ತಾನೆ. ಏನಂದ್ರು ಜಗನ್ನಾಥದಾಸರು? ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲಗಳನ್ನು ದ್ಯುನದಿ ಪ್ರವಾಹದಂತೆ ಕೊಡುವಂಥದ್ದು. ಯಮುನಾ ಪ್ರವಾಹದಂತೆ ಅಲ್ಲ, ಸರಸ್ವತಿ ಪ್ರವಾಹ ಅಲ್ಲ, ತುಂಗಭದ್ರಾ ಪ್ರವಾಹ ಅಲ್ಲ, ದ್ಯುನದಿ ಪ್ರವಾಹದಂತೆ ಕೊಡುವನು. ದ್ಯುನದಿ ಅಂತಂದ್ರೆ ಗಂಗೆ, ಗಂಗೆ ಪ್ರವಾಹದಂತೆ. ಗಂಗೆ ಎಲ್ಲಿಂದ ಬಂದವಳು ನಮಗೆ? ರುದ್ರದೇವರ ತಲೆಯಿಂದ ನೇರವಾಗಿ ನಮಗೆ ಗಂಗೆ ಭಗವಂತನ ಪಾದದಿಂದವಳು ನೇರ ಸಿಕ್ಕಿಲ್ಲ, ರುದ್ರದೇವರ ತಲೆಯಿಂದ ಬಂದವಳು. ಹಾಗಾದ್ರೆ ಭಗವಂತ ಹೇಗೆ ಕೊಡ್ತಾನೆ? ದ್ಯುನದಿ ಪ್ರವಾಹದಂತೆ ಕೊಡ್ತಾನೆ. ಅಂದ್ರೆ ರುದ್ರದೇವರ ಮೂಲಕನೇ ಕೊಡ್ತಾನೆ. ಯಾವ ರುದ್ರದೇವರ ಮೂಲಕ ನಾವು ಭಗವಂತನಿಗೆ ಒಪ್ಪಿಸ್ತೇವೋ ಅದೇ ಭಗವಂತ ಅದೇ ರುದ್ರದೇವರ ಮೂಲಕ ನಮಗೆ ಫಲಗಳನ್ನು ಒಪ್ಪಿಸಿಕೊಡ್ತಾನೆ. ಆದ್ದರಿಂದ ಮನೆಯಲ್ಲೇ ಕೂತರು ಅಡ್ಡಿ ಇಲ್ಲ, ಎಲ್ಲ ಚಿಂತನೆ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಒಳ್ಳೆಯ ವಸ್ತುಗಳು ಅಂತ ಉಂಟೋ, ಅದರಲ್ಲಿ ಏನು ಒಳ್ಳೆಯ ಧರ್ಮಗಳು ಅಂತ ಉಂಟೋ, ಏನು ಧರ್ಮಗಳು ಅಂತ ಉಂಟೋ, ಒಳ್ಳೆಯದು ಅಂತ ಮಾತ್ರ ಅಲ್ಲ, ಏನು ಧರ್ಮಗಳು ಉಂಟೋ ಆ ಧರ್ಮಗಳನ್ನು ನಾವು ಭಗವಂತನಿಗೆ ಒಪ್ಪಿಸಿದ್ರೆ ಆ ದಿವಸ ಎಷ್ಟು ಒಪ್ಪಿಸಿದ್ದೇವೋ ರಾತ್ರಿ ಚಾಪೆಯಲ್ಲಿ ಕೂತ್ಕೊಂಡು ಸಕಲ ಗುಣ ಶಾಸ್ತ್ರಕಾರರು ಹೇಳುವ ಪ್ರಕಾರ ಎಷ್ಟು ಅನಂತಾನಂತ ಗುಣಗಳು, ಅನಂತಾನಂತ ಗುಣಗಳು ಕಟ್ಟಿಕೊಂಡು ನಮಗೆ ಒಂದೆರಡು ಗುಣಗಳನ್ನೇ ಲೆಕ್ಕ ಮಾಡಿಕೊಳ್ಳುವುದಿಲ್ಲ. ದೇವರು ಅನಂತ ಗುಣಗಳು. ಇದಾದರೆ ನಮಗೆ ಬೇಕಾದಂತೆ ಗುಣಗಳನ್ನು ದೇವರಲ್ಲಿ ಹೇಳ್ತಾ ಬಂದರೆ ನಮಗೆ ಬೇಕಾದಂತೆ ಅವನಿಂದ ತಗೊಳ್ಳಿಕ್ಕೆ ಬರುತ್ತೆ. ಆವಾಗ ಭಗವಂತ ಇವತ್ತೆಷ್ಟು ಗುಣಪೂರ್ಣ ಭಗವಂತ ತಂದು ಬಿಟ್ರೆ, ಇವತ್ತು ಇಷ್ಟು ಗುಣಗಳನ್ನು ನಾವು ಲೋಕದಲ್ಲಿ ನೋಡಿಕೊಂಡು ಆ ಗುಣಗಳನ್ನು ಇಷ್ಟು ಗುಣವನ್ನು ದೇವರಲ್ಲಿ ಚಿಂತನೆ ಮಾಡಿದ್ದೇನೆ. ಸಕಲ ಗುಣ ನಿಧಿ. ಪ್ರತಿ ದಿವಸ ಹಾಗೆ ಅದೇ ಮತ್ತೆ ಬಗೆಯ ನೂತನ ಕಾಣ್ತಾ ವಸ್ತು ನೋಡ್ತಾ ಇರ್ತೇವೆ. ಅದೆಲ್ಲ ಗುಣಗಳು ದೇವರೇ ಇದು ನಿನ್ನಲ್ಲಿರುವಂತಹದ್ದು, ದೇವರೇ ಇದು ನಿನ್ನಲ್ಲಿರುವಂತಹದ್ದು ಅಂತ ಪ್ರತಿ ದಿವಸ ಚಿಂತನೆ ಮಾಡುವುದೇ ಸಕಲ ಗುಣ ನಿಧಿ ಸರ್ವ ದೋಷ ವ್ಯಭೇದ ಪೂರ್ಣ ಆನಂದ. ಅದನ್ನು ನೋಡಿದೆವು. ಎಷ್ಟು ಚಟುವಟಿಕೆ ಆಗಬೇಕು ಇವತ್ತೆಷ್ಟು. ಅದೇ ನಮಗೆ ಆರಂಭದಲ್ಲಿ ಉತ್ಸಾಹ ಜಾಸ್ತಿ ಇರುತ್ತೆ. ದಿವಸ ಇಷ್ಟು ಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡಬೇಕು. ದಿವಸ ಇಷ್ಟು ಪಾರಾಯಣ ಮಾಡಿ, ತಾತ್ಪರ್ಯನ್ನೇ ಪಾರಾಯಣ ಮಾಡಬೇಕು, ಲಕ್ಷ್ಮೀ ಶೋಭಾನ ಪಾರಾಯಣ ಮಾಡಬೇಕು, ಹರಿಕಥಾಂಸಾರ ಪಾರಾಯಣ ಮಾಡಬೇಕು ಅಂತ ಹಿಂದಿನ ದಿವಸ ಎಲ್ಲ ಭಾರಿ ಮನಸ್ಸು ಬಿಡದಾಗಿ ಸಂಕಲ್ಪ ಮಾಡಿಕೊಂಡು ಮರುದಿವಸ ಸ್ವಲ್ಪ ಪುಸ್ತಕ ಪಡಿಸಿದ್ದಾರೆ. ಸಂಕಲ್ಪ ಮುಂದೆ ಕೃಷ್ಣಾರ್ಪಣ ನಮ್ಮದೇ. ಹಿಂದಿನ ದಶಮಿ ದಿವಸ ಸಾಯಂಕಾಲ ತನಕ, ಇವತ್ತು ದಶಮಿ ದಿವಸ ಸಾಯಂಕಾಲ ತನಕ ತುಂಬ ಉತ್ಸಾಹದಲ್ಲಿರ್ತೇವೆ. ನಾಳೆ ಏಕಾದಶಿ ಪೂರ್ಣ ಮಾಡಬೇಕು, ಏಕಾದಶಿ ಪೂರ್ಣ ಮಾಡಬೇಕು ಅಂತ ದಶಮಿ ದಿವಸ ಭಾರಿ ಬಿಡದ್ದಾಗಿ ಸಂಕಲ್ಪ ಮಾಡಿದ್ದೇವೆ. ಏಕಾದಶಿ ಬಂದು ಇದು ವೈಶಾಖ ಕೃಷ್ಣ ಏಕಾದಶಿ, ಇದು ಮಾಡಿದ್ರು ಅಡ್ಡಿ ಇಲ್ಲ. ಶುಕ್ರ ಅದಕ್ಕೆ ಆಚಾರ್ಯ ಮಧ್ವರು ಅಂದರೆ ಯಾರೋ ಈ ರೀತಿಯಲ್ಲಿ ಮಾಡಿದ್ದನ್ನು ಆಚಾರ್ಯ ಮಧ್ವರು ಕೇಳಿಸಿಕೊಂಡು ಕೃಷ್ಣಾಮೃತ ಮಹಾನವದಲ್ಲಿ ಋಷಿಗಳ ಮೂಲಕ ಹೇಳಿಸೇ ಬಿಟ್ಟರು. ಏನು ಅಂತ ಕೆಲವರು ಯಾರದ್ದು ಉಂಟಂತೆ, ಏನು ಅದು ಶುಕ್ಲ ಪಕ್ಷದ ಏಕಾದಶಿ ಮಾತ್ರ ಮಾಡಿದರೆ ಸಾಕು, ಕೃಷ್ಣ ಪಕ್ಷದ್ದು ಬೇಕಿಲ್ಲ ಅಂತ ಹೀಗೆ ಯಾರೋ ಒಂದು ಮಾಡಿಕೊಂಡದ್ದುಂಟು. ಮಧ್ವರು ಕೃಷ್ಣಾಮೃತ ಮಹಾನ್ ಏನಂದ್ರು, ಶುಕ್ಲ ಆಗಲಿ ಕೃಷ್ಣ ಆಗಲಿ ಎರಡೂ ಮಾಡಬೇಕು ಅಂತಂದ್ರು. ಆಗಳು ಕಪ್ಪಾದ್ರೇನು ಬಿಳಿ ಆದ್ರೇನು ಆಗಳು ಆ ಕಡೆ ಅಂತಾರೆ. ಅದರಿಂದ ಏಕಾದಶಿ ಅದನ್ನು ಎರಡೂ ಏಕಾದಶಿ ಮಾಡಬೇಕು ಅಂತ ಹೇಳಿಕೊಂಡು, ಆದ್ದರಿಂದ ಸಂಕಲ್ಪ ಮಾಡೋಣ. ದೇವರೇ ನಾಳೆ ದಿವಸ ಏಕಾದಶಿ ಮಾಡಬೇಕು ಅಂತೇಳಿ, ಪೂರ್ಣ ಏಕಾದಶಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇನೆ ಅಂತೇಳಿ ದೇವರನ್ನು ಇವತ್ತೇ ಏನು ಅಂತ ಪೂರ್ಣ ಆನಂದ, ಪೂರ್ಣ ಆನಂದ. ಆನ ಶಬ್ದಕ್ಕೆ ಚೇಷ್ಟೆ ಅಂತ ಅರ್ಥ.
ಆನೆ ಶಬ್ದಕ್ಕೆ ಚಟುವಟಿಕೆ ಅಂತ ಅರ್ಥ, ಆನೆ ಶಬ್ದಕ್ಕೆ ಕರ್ಮ ಅಂತ ಅರ್ಥ, ಆನೆ ಶಬ್ದಕ್ಕೆ ಧರ್ಮ ಅಂತ ಅರ್ಥ. ಏನು ನಾಳೆ ಕ್ರಮ ಏನು? ಇಡೀ ದಿವಸ ಉಪವಾಸ. ಮತ್ತೆ ದೇಶಕ್ಕೆ ನಮ್ಮನ್ನು ಬ್ರಾಹ್ಮಣರಿಂದ ಬೇರೆ ಕೊಡ್ಲಿಕ್ಕಾಗುತ್ತೆ? ಏನು ಕತ್ತಿಗಳು ಹೋರಾಟಕ್ಕೆ ನಮ್ಮಿಂದ ಸಾಧ್ಯ ಉಂಟಾ? ಇಲ್ಲ. ಮತ್ತೆ ದೇಶಕ್ಕೆ ಸ್ವಲ್ಪ ಉಳಿತಾಯ ಏನು? ನಾಳೆ ದಿವಸ ಏಕಾದಶಿ ಮಾಡಿಬಿಟ್ರೆ ಎಷ್ಟು ಉಳಿತು ನೋಡಿ. ಚಾತುರ್ಮಾಸ್ಯ ಮಾಡಿದರೆ ಎಷ್ಟು ಉಳಿಲಿಲ್ಲ. ಸಂಕಷ್ಟ ಚತುರ್ಥಿಯಿಂದ ಮಾಡ್ತಾರೆ, ಆವಾಗ ಇಡೀ ಉಪವಾಸ ಕೊಡ್ತಾರೆ, ಆವಾಗ ಎಷ್ಟು ಉಳಿಲಿಲ್ಲ. ಅದು ಲೆಕ್ಕ ಹಾಕಿ ಹೋದರೆ ದೇಶಕ್ಕೆ ನಮ್ಮಿಂದ ಎಷ್ಟು ಕೊಡುಗೆ ಆಗಿಲ್ಲ. ಆದ್ದರಿಂದ ಪ್ರತಿ ಏಕಾದಶಿಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿಕೊಂಡು ಸಂಕಲ್ಪ ಮಾಡುವಾಗ ದೇವರೇ ಪೂರ್ಣ ಆನಂ ದದಾತೀತಿ, ಪೂರ್ಣ ಆನಂದ. ಆನಂ ಉಪವಾಸವೆಂಬ ಕರ್ಮವನ್ನು, ಉಪವಾಸವೆಂಬ ಧರ್ಮವನ್ನು ಪೂರ್ಣವಾಗಿ ಮಾಡಿಸುವಂತೆ ನೀನು ಮಾಡೋ, ನಾವು ಮಾಡುವಂತೆ ಮಾಡುವುದು ಪೂರ್ಣ ಆನಂದ. ಹೀಗೆ ಮಾಡಿದರೆ ಏನಾಗುತ್ತೆ? ಪೂರ್ಣ ಆನಂದ. ನಾವು ಸಂಕಲ್ಪ ಮಾಡಿದ ಕೆಲಸವನ್ನು ನಾವು ಪೂರ್ಣ ಮುಗಿಸಿದೆವು ಅಂತಂದ್ರೆ ನಮಗೆ ಒಳ್ಳೆಯ ಖುಷಿ ಆಗುತ್ತಾ? ಅದನ್ನೇ ಪೂರ್ಣ ಆನಂದ ಅಂತಂದ್ರೆ ಪೂರ್ಣ ಆನಂದ ಅಂದ್ರೂ ಅದೇ ಅಲ್ಲೇ ಬಿಡಿಸಿದಾಗ ಎರಡು ಒಟ್ಟಿಗೆ ಹೇಳಿಬಿಟ್ರೆ ನಮ್ಮಲ್ಲಿ ಬಿಡಿಸಿ ಬಿಡಿಸಿ ಹೇಳಿಬಿಟ್ರೆ ಪೂರ್ಣ ಕರ್ಮವನ್ನು ಪೂರ್ಣವಾಗಿ ಮಾಡುವುದು ಅಂತ. ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಎಲ್ಲ ಪ್ರಶ್ನೆಗಳನ್ನು ಬರೆದ್ರೆ ಮಗುವನ್ನು ಪರೀಕ್ಷೆಗೆ ಕಳಿಸುವಾಗ ಅಮ್ಮ ದೇವರನ್ನು ಪೂರ್ಣ ಆನಂದ, ಪೂರ್ಣ ಆನಂದ, ಪೂರ್ಣ ಆನಂದ ಅಂದರೆ ಬರವಣಿಗೆ ಎಂಬ ಕರ್ಮವನ್ನು ಮಗುವಿನಿಂದ ದೇವರೇ ಪೂರ್ಣ ಮಾಡಿಸೋ ಅಂತ ಹೇಳಿಕೊಂಡು ಅರ್ಥಾನುಸಂಧಾನ ಮಾಡಿಕೊಂಡು ಕಳಿಸಿದರೆ ಮಗು ಪೂರ್ಣವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆಯುತ್ತೆ. ಒಂದು ಮಗು ಹೀಗೆ ಬರೆದು ಮನೆಗೆ ಬಂದು ಅಮ್ಮ ಕೇಳಿದ್ರು, ಏನೋ ಪೂರ್ಣ ಎಲ್ಲ ಪ್ರಶ್ನೆಗಳನ್ನು ಬರೆದಿದ್ಯಾ ಅಂತ ಅಮ್ಮ ಕೇಳಿದ್ರು. ಹೌದು, ಎಲ್ಲ ಪ್ರಶ್ನೆಗಳನ್ನು ಬರೆದಿದ್ದೇನೆ ಅಂತ ಮಗು ಉತ್ತರ ಕೊಟ್ಟಿದ್ದೆ. ರಿಸಲ್ಟ್ ಬಂದು ಮಗು ಡುಂಕಿ. ಏನೋ ಫಲಿತಾಂಶ ಏನಾಯಿತು? ಡುಂಕಿ ಅಂತ ಅಂದಿತ್ತು ಮಗು, ವಟಕ್ ಅಂತ ಅಂದಿತ್ತು ಮಗು. ಅಮ್ಮ ಕೇಳಿ, ಮತ್ತೆ ಎಲ್ಲ ಪ್ರಶ್ನೆಗಳನ್ನು ಬರೆದಿದ್ದೆ ಅಂತ ಹೇಳಿ, ಹೌದು, ಉತ್ತರವೂ ಬರೀಬೇಕಂತೆ. ಪ್ರಶ್ನೆ ಮಾತ್ರ ಬರಬಹುದು, ಪ್ರಶ್ನೆಗಳಿತ್ತು ಅದನ್ನು ಮಾತ್ರ ಬರೆಕೊಂಡು ಉತ್ತರ ಬರೀಬೇಕು. ಹಾಗಾದ್ರೆ ಪೂರ್ಣವಾಗಿರತಕ್ಕಂಥ ಕರ್ಮ ಅಂತಂದು ಬಿಟ್ಟರೆ ಪ್ರಶ್ನೆಗಳನ್ನು ನೋಡಿಕೊಂಡು ಅರ್ಥೈಸಿಕೊಂಡು ಉತ್ತರವನ್ನು ಬರೆಯುವುದು ಪೂರ್ಣವಾದ ಕರ್ಮ. ಇಂಥ ಕರ್ಮವನ್ನು ಎನ್ನ ಮಗುವಿನಿಂದ ಮಾಡಿಸುವ ಅಂತ ಹೇಳಿಕೊಂಡು ನಮ್ಮ ಪ್ರತಿ ದಿವಸ ಚಿಂತನೆ ಮಾಡಿಕೊಂಡು ಮಕ್ಕಳನ್ನು ಕಳಿಸಿದರೆ ಆವಾಗ ಎಲ್ಲ ಪ್ರಶ್ನೆ ಉತ್ತರ ಎರಡೂ ಬಂದ್ಕೊಂಡು ಬಂದರೆ ಅಮ್ಮನಿಗೇನಾಯಿತು? ಪೂರ್ಣ ಆನಂದ. ಅದರಿಂದ ದೇವರನ್ನು ಅದಕ್ಕೋಸ್ಕರ ಆಚಾರ್ಯ ಒಂದು ಪ್ರತ್ಯೇಕ ಕೊಟ್ಟು ನಿನ್ನ ಜೀವನದಲ್ಲಿ ನಿನಗೆ ನೆಮ್ಮದಿಯಿಂದ ಸಿಗಬೇಕಾದ ನಿನಗೆ ವಿಹಿತವಾದ ಕರ್ಮಗಳನ್ನು ಪೂರ್ಣವಾಗಿ ಮಾಡು, ಆವಾಗ ನಿನಗೆ ಆನಂದ ಸಿಗುತ್ತೆ ಅಂತ ಹೇಳಿಕೊಂಡು ಪೂರ್ಣ ಆನಂದ ಅವ್ಯಯ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ 6 ಗಂಟೆಗೆ ಸೇರಿ